ನೀವು ಇದು ತರಬಂಡಿ ಮಾಡಕತ್ತಿ ಎಷ್ಟು ವರ್ಷ ಆತ್ರಿ ಇದು? ನಾವು 35 ವರ್ಷ ಅದು ಜಗಸಾಡಕತ್ತಿ. ಹಾಂ ರೀ. ಹಾಂ, ಬಿಜಾಪುರ ಜಿಲ್ಲಾ, ಬಾಲ್ಕೋಟಿ ಜಿಲ್ಲಾ, ಬೆಳಗಾವಿ ಜಿಲ್ಲಾ, ಈ ಕಡೆ ಮಹಾರಾಷ್ಟ್ರ. ಹಾಂ ರೀ. ಒಟ್ಟು ಎಲ್ಲ ಕಡೆ ಹೋಗಿ ಪ್ರೈಸ್ ಮಾಡ್ಕೊಂಡ್ ಬಂದಿರಿ. ನೀವು ಒಂದು ಎದ್ದೋ ತರ್ಬೇಕಾರ ಎಷ್ಟು ಆಸ್ತಿ ಭಾಳ ಬೇಕತ್ತಾರಿಲ್ಲ ರೀ ನಿಮ್ದು? ಆಸ್ತಿ ಎಟ್ಟೈತಿ ಆಮೇಲೆ ಆಸ್ತಿ 100. ಈಗ ನೀವು ಸರ್ಜಾ ತಂದಿರ್ಲ ರೀ ಇದನ್ನ? ಎಷ್ಟು ವರ್ಷ ಆತ್ರಿ ನೀವು ಇದನ್ನ ತಂದು? ನಾವು 2.5 ವರ್ಷ ಆತ್ರಿ. ಎಷ್ಟು ಕೊಡ್ತಂದಿರಿ ನೀವು? ಆಗಿ ನಾವು ಇದನ್ನು 3,20,000 ಕೊಡ್ತಾನೆ. ಎಷ್ಟು ಪ್ರೈಸ್ ಮಾಡಿದ್ರಿ ನಿಮ್ಮಲ್ಲಿ? ಇದು 66 ಕಡೆ ಫಸ್ಟ್ ಆಗಿದೆ. ಸದ್ಯಕ್ಕೆ ನಿಮ್ಮಲ್ಲಿ ಎಷ್ಟು ಅದಾವ್ರಿ ಇವು? 5 ಅದಾವ. ಸರ್ಜಾ ರೀ, ಒಂದು ಭೀಮ್ ಐತಿ, ಒಂದು ಹಿಂದೂಸ್ತಾನ್ ಐತಿ, ಒಂದು ರಾಮ್ ಐತಿ, ಒಂದು ಬೈರ ಐತಿ. ಎಲ್ಲ ಜಿಗಿತಂದ್ರೆ ಅರ್ಧ ತಾಸು ಟೈಮ್ ಬೇಕು. ಅದನ್ನು 50 ಜನ ಹಿಡಿದ್ರು ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆಯಾಗ ಆಕಾಶ್ ಮಾತಾಡ್ತಿರೋದು. ನಾ ಇವತ್ತು ಎಲ್ಲಿ ಬಂದಿದ್ದಂದ್ರೆ ಉತ್ತರ ಕರ್ನಾಟಕದ ತರಬಂಡಿ ಹೆಸರು ಕೇಳಿದರೆ ಸಾಕು ಮೈ ರೋಮಾಂಚನಗೊಳಿಸುತ್ತದೆ. ಆ ಎದುರಾಳಿಯ ಎದೆಯಲ್ಲಿ ನಡುಕ ಓಡಿಸುವ ಸುಲ್ತಾನ ಅಧಿಪತಿ ಯಾರು ಆದರ ಇದ್ರೆ ಅದು ಬೇರೆ ಯಾರೂ ಅಲ್ಲ, ಅದೇ ನಮ್ಮ ಬಬಲಾದಿ ಸರ್ಜಾ. #ಪಬ್ಲಿಕ್ ಕಿಂಗ್ ಸರ್ಜಾ. ವಿಜಯಪುರ ಜಿಲ್ಲೆಯಲ್ಲಿ ಐತಿಹಾಸಿಕ ಸ್ಥಳವಾದ ಬಬಲಾದಿ ಗ್ರಾಮದಲ್ಲಿ ಕೇವಲ ಇದು ಎತ್ತು ಅಲ್ಲ, ಲಕ್ಷಾಂತರ ಜನರ ಹೆಮ್ಮೆಯ ಸಂಕೇತವಾಗಿದೆ. ನಾವು ಇವತ್ತು ಬಬಲಾದಿ ಸರ್ಜನ ಸ್ಪೀಡ್ ಒಮ್ಮೆ ನೋಡಿದರೆ ಸಾಕು. ಜೋಡಿ ಎತ್ತಿನ ತರಬಂಡಿ ರೇಸ್ ಇರಲಿ, ಇಲ್ಲ ಅಂದರೆ ಬಯಲು ಓಟ ಇರಲಿ, ಸರ್ಜಾ ಒಮ್ಮೆ ಅಖಾಡ ಕಿಳಿದ ಅಂದರೆ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಾನೆ. ಇದು ನಮ್ಮ ಸರ್ಜನ ತಾಕತ್. ನಾವು ಇಲ್ಲಿ ಬಬಲಾದಿಗೆ ಬಂದಿದ್ದೀವಿ ರೀ. ಯಾವ ರೀತಿ ಅದನ್ನು ಎತ್ತ ಸರ್ಜಾ ಯಾವ ರೀತಿ ಬೆಳೆದು ಬತ್ತು, ಎಷ್ಟು ಪ್ರೈಸ್ ಮಾಡೈತಿ, ಏನೇನು ಕಪ್ ಗೆದ್ದೈತಿ, ಎಲ್ಲ ಸಂಪೂರ್ಣವಾದ ಮಾಹಿತಿ ನಮಗೆ ತಿಳಿಸ್ಕೊಡ್ತಾರೋ. ಮಾಲಕ್ರ ಇಲ್ಲೇದಾರಿ, ಬರ್ರಿ ಹೋಗೋಣ. ಮಾಲಕ್ರ ಇಲ್ಲೇದಾರಿ, ಅವ್ರು ಕೇಳ್ಬಿಡ್ನು ರೀ. ನಮಸ್ಕಾರ. ನಮಸ್ಕಾರ ಕಾಕರಿ. ನಮಸ್ಕಾರ. ನಿಮ್ಮ ಹೆಸರು ಹೇಳ್ರಿ ನಮ್ಮ ವೀಕ್ಷಕರಿಗೆ. ದೇವನಗೌಡ ರಂಗನಗೌಡ ಪಾಟೀಲ್, ಸಾಕಿನ ಬಬಲಾದಿ. ಬಬಲಾದಿ ಅವ್ರನ್ರಿ. ನೀವು ಇದು ತರಬಂಡಿ ಮಾಡಕತ್ತಿ ಎಷ್ಟು ವರ್ಷ ಆತ್ರಿ ಇದು? ನಾವು 35 ವರ್ಷ ಅದು ಜಗಸಾಡಕತ್ತಿ. ಹಾಂ ರೀ. ಆಗ ಗಳೆ ಕಲ್ಲ ಇದ್ದು, ಬರೀ ಕಲ್ಲ ಗಳೆ ಅಷ್ಟು? ಕಲ್ಲಗಳೇ. ಅವಾಗ ಹೆಂಗೆ ನೀವು ಇದನ್ನ ಮಾಡ್ಬೇಕಂತ ಹೆಂಗೆ ಇದಾತ್ರಿ? ಅವು ಒಂದು ಜೋಡಿ ಎತ್ತ ತಂದಿದ್ವು ನಾವು. ಅವು ದೊಡ್ಡ ಇದ್ದು, ಒಟ್ಟ ಭಾಳ ದೊಡ್ಡ, ಭಾಳ ಕಸು ಇದ್ದು. ಇವ್ನು ಹೂಡಿ ನೋಡ್ಬೇಕಂತ ಫಸ್ಟ್ ಇಲ್ಲಿ ಸುತ್ಕೊಂಡು ಹೂಡಿದ್ವು ಎಂಟ್ರುಗಳೇ. ಹಾಂ. ಅಲ್ಲಿ ಏನು ಪೈಲಾ ಮಾಡಿದ್ವು, ಹಂಗೆ ಜಗಸಾಡಕ್ಕೆ ನಾದ್ ಹೋಗ್ತು, ಹಂಗೆ ಚಾಲೂ ಮಾಡ್ಕೋತ ಬಂದ್ವಿ. ಹಾಂ ರೀ. ಮೊದಲಿಗೆ ಕಲ್ಲ ಜಗ್ಸುತ್ತ ಮುಂದೆ ಯಾವ ಎತ್ತುಗಳಿದ್ರು ನಿಮ್ಮ ಕಡೆ? ಕಲ್ಲು ಜಗ್ಸು ಮುಂದೆ ಗಲಗಲಿ ಅಶೋಕ್ ಮಾಲಕನ್ ತೊಗೊಂಡಿದ್ವು, ಸಾಂಬ್ರಾ ಹೋರಿಗಳು. ಸಾಂಬ್ರಾ ಹೋಳಿಗಳು. ಹಾಂ ರೀ. ಅವು ಎಷ್ಟು ಕೊಡ್ತಂದಿರಿ ನೀವು ರೀ ಅವಾಗ? ಆಗ 60,000 ಕೊಟ್ಟು ತೊಗೊಂಡಿದ್ವು ಜೋಡಿ ರೀ. ಹಾಂ ಹಾಂ ರೀ. ಅವು ನಿಮ್ಮಲ್ಲಿ ಎಷ್ಟು ವರ್ಷ ಇದ್ರಿ? ಅವು ನಮ್ಮಲ್ಲಿ ಒಂದು 3 ವರ್ಷ ಇದ್ವು. 3 ವರ್ಷ ಇದ್ದು ಹಾದ್ಯಾಡಿ ಸಾಯ್ತು ಒಂದ್ರಿ ಜಗ್ಗುದ. ಹಾಂ ಹಾಂ ರೀ. ನೀವು ಬರೀ ಅದನ್ನ ಜಗ್ಸ ಕಟ್ಟ ಉಪಯೋಗಿಸ್ತೀರ? ಇಲ್ಲ, ಹೊಲಮನಿ ಗಳೇನೋ ಮಾಡ್ತಿದ್ವಿ. ಮೊದಲು ಹೊಲಮನಿ ಮಾಡ್ತಿದ್ರಿ? ಇಲ್ಲ, ಅದನ್ನ ಜಗ್ಗಿಸ್ಕೊತಾನ ಹೊಲಮನಿ ತಗದ ಮಾಡ್ಕೊತ ನಾನು ಜಗ್ಗಿಸ್ತಿದ್ವಿ. ಇದನ್ನ ಹೆಂಗೆ ನೀವು ಇದನ್ನ ಹೊರಗಳು ಹಿಂಗೆ ಸಾಕಿ ತರಬಂಡಿ ಮಾಡ್ಬೇಕಂತೇಳಿ ಹೆಂಗೆ ಇದೆ? ಅಲ್ಲ ಏನಿಲ್ಲ, 2 ದೊಡ್ಡ ಎತ್ತು ತೊಗೊಂಡಿದ್ವು. ಅವು ಕಸುಬ ಇದ್ದು, ಹೂಡ್ ನೋಡ್ಬೇಕಂತ ಇಲ್ಲೇ ಸುತ್ತಕೊಂಡಿಗೆ ಎಂಟ್ರುಗಳೇ ಇತ್ತ. ಅಲ್ಲಿ ಹೂಡಿದ್ವು. ಆಗ ಏನು ರೊಕ್ಕ ಇದ್ದಿಲ್ಲ, ರೂಪಾಯಿ ಇದ್ದಿಲ್ಲ. ಒಂದು ಗಳೆ, ಒಂದು ಕೂರ್ಗಿ, ಒಂದು ಮಡಿಕೆ ಹಿಂಗಿದ್ವು ಅವು. ಪೈಲೆ ಬಹುಮಾನ ನೇಗ್ಲಿ, 2ನೇ ಬಹುಮಾನ ಕೂರ್ಗಿ, 3ನೇ ಬಹುಮಾನ ಒಂದು ರಾಮ್ಗಳೇ. 1000 ರೂಪಾಯಿ ಇದ್ದಂದ್ರೆ ಈ ತರಬಂಡಿ ಯಾವಾಗ ಶುರು ಮಾಡಿರಿ ನೀವು? ತರಬಂಡಿ ಶುರು ಮಾಡಿ ಇದು 20 ವರ್ಷ ಮ್ಯಾಲೆ ಆತ್ಲ. 25 ವರ್ಷ ಹಾಕ ಬರ್ತದೆ. 25 ವರ್ಷ ಆತ್ರಿ. ಹಾಂ ಹಾಂ ರೀ. ನೀವು ಈಗ ತರಬಂಡಿಗೆ ಫಸ್ಟ್ ಕಣ ಎಲ್ಲ ಹಾಕಿರಿ ನೀವು ಫಸ್ಟ್ನೇ ಎತ್ಕೊಳ್ಳೋದ್ರಿ? ಅದ್ರ ಫಸ್ಟ್ ಗಳೆ ಜಗಸಾಡಕ್ಕೆ ಸುತ್ಕೊಂಡು ಹಾಕಿ. ಈ ತರಬಂಡಿಗೆ ಎಲ್ಲ ಹಾಕಿರಿ? ಮಂಟ್ರು ಹಾಕಿವು. ಮಂಟ್ರಾಗ ಹಾಕಿರೇನ್ರಿ? ಅವಾಗ ಯಾವ ಪ್ರೈಸ್ ಆಗಿ ಮಾಡಿತ್ತನ್ರಿ? ಅವಾಗ 3 ನಂಬರ್ ಮಾಡಿದ್ದು. 3 ನಂಬರ್ ಮಾಡಿದ್ವಿ ರೀ. ಅವಾಗ ಯಾವ ಎತ್ಗಳಿದ್ರು ನಿಮ್ಮ ಕಡೆ? ಅವಾಗ ಗುಣದಾಳ ಹೋರಿ, ಕನ್ನೋಳಿ ಹೋರಿ ಅಂತ ಆಡಿದ್ದು. ಆಡಿದ್ದು ರೀ. ಹಾಂ ಹಾಂ. ಅವಾಗ ತಂದಿರೇನ್ರಿ? ಹಾಂ, ತಂದಿದ್ದು. ಹಾಂ ಹಾಂ. ಫಸ್ಟ್ ಇಲ್ಲಿ ಮಂಟ್ರದಾಗ ಮಾಡ್ಯಾರ ನೀವು? ಹಾಂ, ಮಂಟ್ರ ತರಬಂಡಿಗೆ ರೀ. ಹಾಂ ರೀ. ಅಂದಿಂದ ಶುರು ಆಗಿದ್ರಿ ಇನ್ಕ ಮಟ್ಟ ತರಬಂಡಿ ಆಗ ಗಳೆ ಫಸ್ಟ್ ಚೂನಿ ಅದ್ರ ಗಳೆ ಸುತ್ಕೊಂಡಿ. ಹಾಂ ಹಾಂ, ಸುಟ್ಕೊಂಡೆ ತಂದ್ರಿಲ್ಲ ನೀವು? ಅವ್ನು ಎಷ್ಟು ವರ್ಷ ನಿಮ್ಮ ಮನ್ಯಾಗ ಇಟ್ಕೊಂಡ್ರಿ? 4 ವರ್ಷದ್ದು. 4 ವರ್ಷ ಇದ್ದು. ಮತ್ತು ಅವ್ನು ಮಾರೋದು ತರೋದು? ಹಾಂ, ಮಾರೋದು ತರೋದು. ಹಾಂ ರೀ. ಹಂಗೆ ಚಲೋ ಹೊಂದಾಂಟೆ ಮತ್ತೆ 3-4 ವರ್ಷ ಇಟ್ಕೋದು. ರಾಸ್ ಹೊಂದಾಂಟೆ ಆಗ ಮಾರೋದು. ಈಗ ನೀವು ಎಷ್ಟು ಹೊರಗಳು ತಂದ್ರಿ ಈಗ ಇಲ್ಲಿ ಮಟ್ಟ ರೀ? ಇಲ್ಲಿ ಮಟ್ಟ ಏನು ಲೆಕ್ಕಿಲ್ಲ. ಲೆಕ್ಕಿಲ್ಲ. ಅವ್ನು 1000 ಹೊರಗಳಾಗಿರು. ಹಾಂ ಹಾಂ ರೀ. ಬಟ್ ತರೋದು, ಮಾರೋದ್ರಿ, ಜಗ್ಸೋದು, ಪ್ರೈಸ್ ಮಾಡೋದು. ಹಾಂ. ಮನ್ಯಾಗ 4-5 ಇರ್ತಾವ. ಹಾಂ ಹಾಂ ರೀ. 5-6 ಅದ್ರಾಗ ಒಂದು ಮಾತ್ರ ಏನೈತಿ ಪವರ್ಫುಲ್. ಒಟ್ಟು ನಂಬರ್ ಇಲ್ದ ಯಾವಾಗೂ ಇಲ್ಲ. ಹಾಂ ಹಾಂ ರೀ. ಒಟ್ಟು ಯಾವ ಕಣಕ್ಕೆ ಹೋದ್ರೂ ನಂಬರ್ ಬರಬೇಕ್ರಿ. ತರಬಂಡಿ ಶುರು ಮಾಡಿರ್ಲ ರೀ? ಇದ್ರೋಗ ಗೆದ್ದಿರ್ತೀರಿ? ಹಾಂ ರೀ.
ಅವಾಗ ನಿಮಗೆ ಸುತ್ತಮುತ್ತ ಯಾವ ಎತ್ತುಗಳಿದ್ವ ರೀ ಅವಾಗ ಮಂಟೂರ ಹಾಂ ರೀ ಚಿಪ್ಪಲಕಟ್ಟಿ ಹಾಂ ರೀ ಅಕ್ಕಮಡ್ಡಿ ಹಿಂಗೆತ್ತದ್ದು ಈ ದುರನ್ರಿ ಮಾರಿಯಂಪುರ. ಹಾಂ ಹಾಂ ನೀವೀಗ ಸುತ್ತಮುತ್ತ ಎಲ್ಲ ಕಡೆ ಈಗ 3 ಜಿಲ್ಲಾ ಕಡೆ ಎಲ್ಲ ಕಡೆ ಹಾಂ, ಬಿಜಾಪುರ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ, ಬೆಳಗಾವಿ ಜಿಲ್ಲಾ, ಈ ಕಡೆ ಮಹಾರಾಷ್ಟ್ರ. ಹಾಂ ರೀ ಒಟ್ಟು ಎಲ್ಲ ಕಡೆ ಹೋಗಿ ಪ್ರೈಸ್ ಮಾಡ್ಕೊಂಡ್ ಬಂದಿರಿ. ಹಾಂ ಹಾಂ ಬರೀ ತರಬಂಡಿ ಅಟ್ಟ ಈಗ ಸದ್ಯಕ್ಕೆ ಈಗ ಸದ್ಯ ತೆರಬಂಡಿ ಅಟ್ಟ ಇದೆ. ತರಬಂಡಿ ಅಟ್ಟ ಐತಿ ರೇಷಿನ ಇವು ಎತ್ತುಗಳು ಇರ್ತಲ್ಲ ರೀ ಅಂಥವೇನಿಲ್ಲನ್ರಿ. ಈ ತರಬಂಡಿ ಅಂದ್ರೆ ನಮ್ಮ ತರಬಂಡಿ ಅದು ಹೆಂಗೆ ನಮ್ಗೆ ಹೇಳ್ಕೊಡ್ರಿ. ಅದು 2 ಮಿನಿಟ್ ಟೈಮ್ ಇರ್ತೈತಿ. ಹಾಂ ಹಾಂ ರೀ ಗಾಲ್ಯಾಗ ಬಾಂಬು ಹಾಕೋದು ಅಡ್ಡ ಗಾಡಿ ಉಳ್ಳಾರ್ದಂಗೆ. ಉಳ್ಳಾರಂಗ ಹಾಂ ಹಾಂ ರೀ ಕಾಲ್ಯಾಗ ಬಂಬ ಹಾಕಿ 2 ಮಿನಿಟ್ ಟೈಮ್. ಹಾಂ ಇದು ಎಷ್ಟು ವೇಟ್ ಇರ್ತೈತಿ ರೀ ಅದು? ಇದು 1 ಟನ್ ಇರ್ಬೋದಲ್ಲ. 1 ಟನ್ ಐತೇನ್ರಿ ಅದು? ಹಾಂ ಈಗ ನೀವ ಮಾಡ್ತೀರ ನೀವು ಹುಡುಗರಿಗೆ ಈಗ ಒಂದು 3-4 ವರ್ಷ ಆಯ್ತು ಹುಡುಗರಿಗೆ ಬಿಟ್ಟು ಕೊಟ್ಟಿವಿ ಮಾಡಕ್ಕೆ. ಅವರೇ ಮಾಡ್ತಾರೆ, ನಾವು ಸುಮ್ಮನೆ ನೋಡಾಕಟ್ಟು ಹೋಗ್ತೀವಿ. ನೋಡಾಕಟ್ಟು ಹೋಗಿರಿ. ಈಗ ನೀವು ಇಲ್ಲಿ ಹೋಗಲ್ರಿ? ಇಲ್ಲ, ಎಲ್ಲ ಅವರ ಮಾಡ್ತಾರೆ. ಎಲ್ಲ ಅವ್ರೆ. ಆಗೆಲ್ಲ ನಾವು ಸ್ವಂತ ಹೊಡಿತಿದ್ವಿ, ಎಲ್ಲ ಮಾಡ್ತಿದ್ವು. ಹಾಂ ಹಾಂ ರೀ ಈಗೇನು ಹುಡುಗರು ಅವರ ಎಲ್ಲ ಬಿಟ್ಟು ಕೊಟ್ಟು ಅವರೇ ಹೊಡಿತಾರೆ. ಹಾಂ ರೀ ಈಗ ನೀವು ಒಂದು ಎದ್ದೋ ತರ್ಬೇಕಾರೆ ಎಷ್ಟು ಆಸ್ತಿ ಭಾಳ ಬೇಕತ್ತಾರಿಲ್ಲ ರೀ ನಿಮ್ದು? ಆಸ್ತಿ ಎಷ್ಟು ಐತಿ ಆಮೇಲೆ ರೀ? ಅಷ್ಟೇ 130 ಎಕರೆ ಐತಿ. 130 ಎಕರೆ ಐತ್ರಿ? 130. ಹಾಂ ಫಸ್ಟ್ನೇ ಐತ್ರ ಐತ್ರೋ ರೀ? ಹಾಂ, ಈಗ ಮೊನ್ನೆ ಒಂದು 10 ಎಕರೆ ತೊಗೊಂಡು ಪೈಲ 120 ಎಕರೆ ಇತ್ತು. ಹಾಂ ರೀ ಇದು ಮಾಡ್ರಿ ಏನು ಲಾಭ ಐತ್ರೋ ಏನು ಇದೈತ್ರೋ ರೀ? ಏನು ಲಾಭ ಲುಕ್ಸಾನ ಇದರಿಂದ ಏನು ಹೊಲ ಮನೆ ಆಗಂಗಿಲ್ಲ. ಸುಮ್ಮ ಒಂದು ಪ್ರೀತಿ ಹೌಸಿ. ಹಾಂ ರೀ ಒಟ್ಟು ಹೆಸರು ಸಂಬಂಧ ಮಾಡೋದು ಹೆಸರು ಮುಂದೆ ಇದರಿಂದ ಏನು ಹೊಲ ಮನೆ ಗಳಿಕೆ ಆಕೈತೆ ಅನ್ನಂಗಿಲ್ಲ, ರೊಕ್ಕ ರೂಪಾಯಿ ಕೂಡ್ತೈತೆ ಅನ್ನಂಗಿಲ್ಲ. ಸುಮ್ಮ ಒಂದು ಹೌಸಿ ಪ್ರೀತಿ ಮಾಡೋದು. ನಮಸ್ಕಾರ. ನಮ್ಮ ವೀಕ್ಷಕರು ನಿಮ್ಮ ಪರಿಚಯ ಮಾಡ್ಕೊಡ್ಲಿಲ್ಲ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ರಾಮನಗೌಡ ದೇವನಗೌಡ ಪಾಟೀಲ. ನಿಮ್ಮ ಊರಿ? ಬೊಬ್ಲಾದಿ, ಇಲ್ಲಿ ಅವರ ಬೊಬ್ಲಾದಿಯಾರೇನ್ರಿ? ನೀವು ಎಷ್ಟು ವರ್ಷದಿಂದ ಇದೆ ತರಬಂಡಿ ಮಾಡಕ್ಕೆ? ಇದು ನಮ್ಮ ಅಪ್ಪಾರದು ಮಾಡಕತ್ತ ಒಂದು 30 ವರ್ಷ ಆಯ್ತು. 30 ವರ್ಷ ಆಯ್ತೇನ್ರಿ? ಇವು ಹಳೆ ಕಾಲದಿಂದ ಎಲ್ಲ ಮೊದಲಿಂದ ಮಾಡ್ಕೊತ ಬಂದಾರೆ. ಹಾಂ ಇದನ್ನ ತರಬಂಡಿನ ಯಾಕೆ ಮಾಡಕ್ಕೆ ಶುರು ಮಾಡಿರಿ ನೀವು? ಬೇರೆ ಅವಾಗಿನ ಕಾಲದಾಗ ಫಸ್ಟಿಗೆ ಸ್ಟಾರ್ಟಿಂಗ್ ಕಲ್ಲ ನೆಗ್ಲಿ ಹತ್ತೋದಿದ್ದು ರೀ. ಹಾಂ ರೀ ಅದಾದ್ಮೇಲೆ ಮತ್ತೆ ಸಣ್ಣಂಗೆ ಅಪ್ಡೇಟ್ ಆಗೋತ ತರಬಂಡಿಗೆ ಅವ್ರು ಮಾಡ್ಕೊತ ಬಂದಾರೆ. ಅದನ್ನ ನಾವು ಕಲ್ತೀವಿ. ಈಗ 30 ವರ್ಷದಿಂದ ನೀವು ತರಬಂಡಿ ಇದು ಮಾಡಾಕ್ತೀರಿ. ಹಾಂ ಈಗ ನೀವು ಸರ್ಜಾ ತಂದಿರ್ಲೇ ರೀ ಇದನ್ನು? ಹಾಂ. ಎಷ್ಟು ವರ್ಷ ಆತ್ರಿ ನೀವು ಇದನ್ನ ತಂದು? ನಾವು 2.5 ವರ್ಷ ಆಯ್ತು. 2.5 ವರ್ಷ ಆಯ್ತು. 2.5 ವರ್ಷ. ಇದು ಮೊದಲು ಎಲ್ಲಿತ್ತು ರೀ? ಇದು ಸೌದತ್ತಿ ಅಂತ ಹುಲಿ ಇದೆ. ಹುಲಿ ಐತೆ. ಎಷ್ಟು ಕೊಡ್ತಂದಿರಿ ನೀವು? ಆಗಿ ನಾವು ಇದನ್ನು 3,20,000 ಕೊಡ್ತಾನೆ. 3 ಲಕ್ಷ ರೂಪಾಯಿ ಕೊಡ್ತಂದಿರಿ. ಹಾಂ. ಈಗ ನಿಮ್ಮ ಸದ್ಯಕ್ಕೆ ಈಗ ನಿಮ್ಮ ಮನೆಗೆ ಬಂದಾಗ 2.5 ವರ್ಷ ಆತಂದ್ರಲ್ಲ ರೀ? ಹಾಂ. ಈಗ ಎಷ್ಟು ಪ್ರೈಸ್ ಮಾಡಿದ್ರಿ ನಿಮ್ಮಲ್ಲಿ? ಇದು 66 ಕಡೆ ಫಸ್ಟ್ ಆಗೈತೆ. 66 ಕಡೆ ಫಸ್ಟ್ ಆಗೈತೆ. ಮತ್ತು ಸೆಕೆಂಡ್ ಥರ್ಡ್ ಅವು ಬೇರೆ. ಫಸ್ಟ್ ಆಗಿದ್ದಾನ 66 ಕಡೆ. 66 ಕಡೆ. ನಿಮಗೆ 2.5 ವರ್ಷದಾಗ ಎಷ್ಟು ಇದನ್ನು ಮಾಡಿದ್ರಿ ನಿಮಗೆ? ಅಂದರೆ ಎಷ್ಟು ಅಮೌಂಟ್ ಇದು ಮಾಡಿದ್ರಿ? ಅಮೌಂಟ್ ಏನು ಲೆಕ್ಕ ಹಾಕಿಲ್ಲ. ಅದ್ರ ರಗಡ್ ಒಂದು 20 ಅಮೌಂಟ್ ಆಗೈತೆ. ಅದು ರೊಕ್ಕ ಎಲ್ಲ ಲೆಕ್ಕ ಹಾಕಲ್ರಿ. ಅದ್ರ ತರಬಂಡಿ ಫೀಲ್ಡ್ ಒಳಗೆ ಅದು ಒಂದು ಹೆಸರು ಕ್ರಿಯೇಟ್ ಮಾಡಿದ್ವಿ. ಹಾಂ. ನೀವು ಯಾವಾಗಿಂದ ಶುರು ಮಾಡಿರಿ ಇದಕ್ಕೆ? ನಾವು ಫಸ್ಟಿಗೆ ನಾವು ಅಪಾರ ಮಾಡ್ತಿದ್ರಲ್ಲ, ಅವಾಗ ಸಣ್ಣಾಗಿದ್ದಂದನ ಹೋಗ್ತಿದ್ವಿ ನಾವು. 5th 6th 5ನೇ 6ನೇ ಸಾಲಿಗಿದ್ದಾಗಿಂದನ ಅವಾಗ ಸಣ್ಣಾಗಿದ್ದಂದನ ನಮಗೂ ಒಂದು ಎತ್ತುಗಳ ಮೇಲೆ ಪ್ರೀತಿ. ನಮ್ಮ ಮನ್ಯಾಗೆಲ್ಲ ಮಾಡ್ತಿದ್ರಲ್ಲ, ಅದನ್ನ ನೋಡಿ ನಮಗೂ ಅದ್ರ ಮೇಲೆ ಒಂದು ಅವಲಂಬನೆ. ಅದಕ್ಕೆ ಸಣ್ಣಾಗಿದ್ದಾಗ ಅವ್ರ ಜೋಡಿ ಹೋಗೋದು, ರೇಸ್ ಇದ್ದಲ್ಲಿ ಹೋಗೋದು, ರೇಸ್ ಇದ್ದಾಗೆಲ್ಲ ಸಾಲಿ ಬಿಟ್ಬಿಟ್ಟು ಅವ್ರ ಬೆನ್ನ ಹತ್ತಿ ಹೋಗೋದು ಮಾಡ್ತಿದ್ವಿ. ಅವಾಗಿಂದ ನೋಡ್ಕೋತ ಅವ್ರು ಹೆಂಗೆ ಮಾಡ್ತಾರಲ್ಲ ಅದನ್ನೆಲ್ಲ ನೋಡಿ ನಮಗೂ ಅದ್ರ ಮೇಲೆ ನಾವು ಹಿಂಗೆ ಮುಂದೆ ಕಲಿತ ಏನಾರ ಮಾಡ್ಬೇಕು ಅನ್ನೋಕ್ಕಿಂತನೂ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮಗೂ ಒಂದು ಮೈಂಡ್ ಸೆಟ್ ಬತ್ತು. ಅವಾಗಿಂದ ನಾವು ಇಲ್ಲಿ ತನಕ ಈಗ ಅವ್ರ ಪಪ್ಪಾರದು ಬಿಟ್ಟಾರ ನಾವು ಜಾಸ್ತಿ. ನೀವು 2 ವರ್ಷದಿಂದ ಈಗ ನೀವು ಪಪ್ಪಾರ ಬಿಡ ಅಂದ್ರೆ ನೀವು 2 ವರ್ಷದಿಂದ ಸ್ಟಾರ್ಟ್ ಮಾಡಿರಿ? ನಾವೀಗ ಸಣ್ಣಾಗಿದ್ದಾಗಿಂದ ಹೋಗಿದ್ವಿ. ಈಗ ನಾವು ಅಫಿಷಿಯಲ್ ಆಗಿ ಮಾಡಾಕತ್ತ ಒಂದು 5-6 ವರ್ಷ ಆಯ್ತು. 5-6 ವರ್ಷ ಆಯ್ತು. ನೀವು 5-6 ವರ್ಷ ಫಸ್ಟ್ ಯಾವ ತಂದಿರಿ ನೀವು ಎತ್ತುಗಳು ನಿಮ್ಮ ಕಾಲ? ತರೋದಂದ್ರೆ ನಾ ಅಂತ ಹೋಗಿ ಅವ್ರತ್ ಹೋಗಿ ಏನು ಬೇರೆ ಬೇರೆ ಥರ ಅಲ್ಲ, ಅಷ್ಟು ಯಾರು ನೋಡ್ತೀವಲ್ಲ ತರ್ಬೇಕು ಅನ್ನಿಸ್ತೈತಿ, ತೊಗೊಂಬಂದು ಮೇಯಿಸಿ ಇದು ಮಾಡ್ತೀವಿ. ಈ ಸದ್ಯಕ್ಕೆ ನಿಮ್ಮಲ್ಲಿ ಎಷ್ಟು ಅದಾವ್ರಿ ಇವು? 5 ಅದಾವ್ರಿ ನಮ್ಮಲ್ಲಿ. 5 ಅದಾವ. ಅವು ಯಾವ ರೀ? ಇದು ಸರ್ಜಾ ರೀ, ಒಂದು ಭೀಮ್ ಐತಿ, ಒಂದು ಹಿಂದೂಸ್ತಾನ್ ಐತಿ, ಒಂದು ರಾಮ್ ಐತಿ, ಒಂದು ಬೈರ ಐತ್ರಿ. ಬೈರ ಐತಿ. ನೀವು 5 ವರ್ಷದಿಂದ ಮಾಡಾತ್ತೀರಿ ಈಗ 5 ಎತ್ತ ತಂದಿರಿ ಅಂದ್ರೆ ನೀವು ಭೀಮ, ರಾಮ ಮತ್ತು ಸರ್ಜಾ. ನಿಮಗೆ ಯಾವ ಫೇವ್ರೇಟ್ ಇದ್ರು ಅವ್ರಿ? ಫೇವ್ರೇಟ್ ಅನ್ನೋಕ್ಕಿಂತನೂ ಈಗ ಎಲ್ಲರಿಗೆ ಫೇವ್ರೇಟ್ ಇದೆ. ಫೇವ್ರೇಟ್ ಇದೆ ಐತೇನ್ರಿ? ಫೇವ್ರೇಟ್ ಇದೆ ಎಲ್ಲರಿಗೆ. ಆಲ್ಮೋಸ್ಟ್ ಕರ್ನಾಟಕ ಜನತೆಗೆಲ್ಲ ಫೇವ್ರೇಟ್ ಐತಿ. ಇದೈತ್ರಿ ಕರ್ನಾಟಕ ಜನತೆಗೆಲ್ಲ ಹೆಸರೈತಿ. ಈ ಕರ್ನಾಟಕ ಜನರ ಏನೋ ಹೆಸರಿಟ್ಟಾರಲ್ಲ ಇದಕ್ಕೆ ಪಬ್ಲಿಕ್ ಜನ ಪ್ರೀತಿ ಅಭಿಮಾನದಿಂದ ಪಬ್ಲಿಕ್ ಕಿಂಗ್ ಸರ್ಜಾ ಅಂತ ಹೇಳಿ. ಪಬ್ಲಿಕ್ ಕಿಂಗ್ ಸರ್ಜಾ ಅಂತ ಹೇಳ್ತಾರೆ. ಎಲ್ಲಿ ಹೋದರೂ ಎಲ್ಲ ಅಭಿಮಾನಿಗಳು ಪ್ರಖ್ಯಾತ ಹೆಸರು ಮಾಡಿದ ಬಬಲಾದಿ ಸರ್ಜಾ ಅಂತ ಹೆಸರು ಕಟ್ತಾರೆ. ಇದನ್ನ ಜನರ ಪ್ರೀತಿಯಿಂದ ಏನು ಹೆಸರಿಟ್ಟಾರೆ ಅಂದ್ರೆ ಪಬ್ಲಿಕ್ ಕಿಂಗ್ ಸರ್ಜಾ ಅಂತ ಹೆಸರು ಕರಿತಾರೆ ಇದನ್ನ. ಸದ್ಯಕ್ಕೆ ಈಗ ನೀವು ಇದನ್ನ ಸರ್ಜಾ ಅಂತ ಹೇಳ್ತಿರ್ಲ ರೀ. ಈಗ ಎತ್ತುಗಳದಾರ ನಿಮ್ಮಲ್ಲಿ
ಈಗ ದಿವಸ ಹೆಂಗೆ ಟ್ರೈನಿಂಗ್ ಹೆಂಗೆ ಕೊಡ್ತೀರಿ ಇದಕ್ಕೆ ತರಬೇತಿ ಅದು ಹೆಂಗೆ ಕೊಡ್ತೀರಿ? ಟ್ರೈನಿಂಗ್ ಅಂತ ಏನಿಲ್ಲ ರೀ ಫಸ್ಟಿಗೆ ತಂದಾಗ ಒಂದ್ಸಲ ಇದನ್ನ ಗಾಡಿ ಓಡಿಸಿ ನೋಡಿರ್ತೀವಿ ಇಲ್ಲೇ ನಮ್ಮ ಮನ್ಯಾನ ಎತ್ಕೊ ಕೂಡ ಅವಾಗ ನಮ್ಗೆ ಗೊತ್ತಾಕೈತೆ ಅವು ಜಗ್ತಾವಲ್ಲ ಬಿಡ್ತಾವಲ್ಲ ಅಂತೇಳಿ ಅವು ಜಗ್ಗು ಹಂಗಿದ್ದಂದ್ರೆ ಕಣಕ್ಕೆ ಹಾಕಿ ನೋಡ್ತೀವಿ. ಅವು ಕಣದಾಗೂ ಚಲೋ ಜಗ್ಗಿದ್ವು ಅಂದ್ರೆ ಒಂದು ಸ್ವಲ್ಪ ದಿನ ಮೇಯಿಸ್ತೀವಿ ಅವಕ್ಕೆ. ಮೇಸಿನ ಮೇಲೆ ಮತ್ತೆ ಕಣಕ್ಕೆ ಹೊಡಾಕ್ ಚಲೋ. ಈ ದಿವಸ ಹೆಂಗೆ ತರಬೇತಿ ಈಗ ಹೊಲ್ದಾಗ ದಿವಸ ಏನು ಈ ಗಾಡಿ ಹುಡಿನ ಚೆಕ್ ಮಾಡಿ ನೋಡಲ್ಲ ಹೊಲ್ದಾಗ ಗಳೆನ ಹೊಡೆದು ಗಳೆ ಕುಲ್ಲ ಗಾಡಿ ಇರ್ತಾವಲ್ಲ ರೇಸಿಂಗ್ ಗಾಡಿ ಅವನ ಹೊಡಿ ಸ್ವಲ್ಪ ಫಿಟ್ ಮಾಡೋದು ಹತ್ರನ ಫಿಟ್ ಮಾಡೋದ ಮಾಡಿಂದ ಆಮೇಲೆ ಇಲ್ಲಿ ಹೊಲ್ದಾಗ ಏನು ಪ್ರತಿದಿನ ಅವ್ರನ್ನ ತಾಲೀಮ್ ಹೊಡಂಗಿಲ್ಲ, ಈ ಗಾಡಿ ತಾಲೀಮ್ ಹೊಡಂಗಿಲ್ಲ. ಹಂಗೆ ಗಳೆ ನಾರ್ಮಲ್ ಈಗ ಹೊಲ್ದಾಗ ಪೆಂಟಿ ಹೊಡಿದು ಗಳೆ ಹೊಡಿದು ಈ ಥರ ಮಾಡ್ತೀವಿ. ಮಾಡಿ ಮೇಸಿದ ಮೇಲೆ ಕಣಕ್ಕೆ ಹಾಕೋದು. ಈಗ ದಿವ್ಸದಾಗ ಎಷ್ಟು ತಾಸು ಇದಕ್ಕೆ ಟೈಮ್ ಕೊಡ್ತೀರಿ ನೀವು? ಪ್ರತಿನಿತ್ಯ ದಿವಸ ಏನು ಭಾಳ ಜಾಸ್ತಿ ಇದನ್ನ ಮಾಡ್ಬೇಕಂತ ಏನಿಲ್ಲ ಅವಕ್ಕೆ. ಈ ರೇಸ್ ಅವಕ್ಕೆ ಡೈಲಿ ಓಡಿ ಓಡಾಣ ಇರ್ತೈತ್ಲೆ ಸುಮ್ಮ ಒಂದು ಅರ್ಧ ತಾಸು ಅವಕ್ಕೆ ವಾರ್ಮಪ್ ಆಗ್ಲಿ ಅನ್ನೋ ಥರ ಹೊಲ್ದಾಗ ಓಡಿಸ್ ಒಂದು ಅರ್ಧ ತಾಸು ಇದನ್ನ ಮಾಡ್ತೀರಿ. ಈಗ ಹಾರ ಹೆಂಗೆ ಮಾಡ್ತೀರಿ ಅದಕ್ಕೇನು? ಹಾರ ಹಾಲ ಮೇವು ತತ್ತಿ ಮುಸುರಿ ಈ ಥರ ಎಲ್ಲ ಈ ಥರ ತಾಕತಿ ಪ್ರೋಟೀನ್ ಇದೆ. ನಾವು ಮನುಷ್ಯರು ಹೆಂಗೆ ಇದನ್ನು ತೋತೀವಲ್ಲ ಹಂಗೆ ಅವಕ್ಕೆ ಸದಕ್ಕೆ ಗೋಧಿ ಗೊಂಜಾಳ ಹಂಗೆ ಹಾಕ್ತೀವಿ, ಮತ್ತು ಹಾಲ ತತ್ತಿ ಹಾಕ್ತೀವಿ, ಮೇವು ಹಾಕ್ತೀವಿ. ಈಗ ನೀವು ಸದ್ಯಕ್ಕೆ ಈಗ ದಿವಸ ಎಷ್ಟು ಖರ್ಚು ಮಾಡ್ತೀರಿ ಇದಕ್ಕೆ ಇದಕ್ಕೊಂದಕ್ಕೆ ದಿವಸ 500 ರೂಪಾಯಿ ಮಾಡ್ತೀವಿ. 500 ರೂಪಾಯಿ ಅಂದರೆ ಇದು ಬರೀ ಹಾಲ ತತ್ತಿ ಅಷ್ಟೇ. ಮತ್ತು ಮೇವ ಮುಸುರಿ ಅದನ್ನೆಲ್ಲ ಏನು ಲೆಕ್ಕ ಹಾಕಂಗಿಲ್ಲ. ದಿವಸ ಒಂದು 500 ರೂಪಾಯಿ ಖರ್ಚು ಐತೆ. ಈಗ ನೀವು ಸ್ಪರ್ಧೆಕದ್ದು ಹೋಗೋದು ಮುಂದೆ ಹೆಂಗೆ ಖರ್ಚು ಹೆಂಗೆ ಹೋಯ್ತೀರಿ ಗಾಡಿ ಐತಿ ನಮ್ದು ಸ್ವಂತ ಮನೆ ಗಾಡಿ ಐತಿ. ಗಾಡಿ ಹಾಕೊಂಡು ಹೋಗ್ತೀವಿ. ಈಗ ನೀವು ಸ್ಪರ್ಧೆ ಮಾಡೋದು ಮುಂದೆ ಎರಡು ಖರ್ಚು ಬರ್ತೈತೆ ಅಲ್ಲಿ ಹೋಗಿ ಬರ್ಬೇಕು? ಅದೇನು ಅದು ಡಿಪೆಂಡ್ ಅಪಾನ್ ಕಣ್ಣದ ಮೇಲೆ ಇರ್ತೈತಿ, ನಾವು ಹೆಂಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಇರ್ತೈತಿ. ಒಂದು ಕಣಕ್ಕೆ ಎಷ್ಟು ಮಿನಿಮಮ್ ಅಷ್ಟಕ್ಕೈತಿ. ಒಂದು ಕಣಕ್ಕೆ 5,000 ಆಕೈತೆ ಹೇಳಕ್ಕಾಗಲ್ಲ, 10,000 ಆಗೈತೆ ಹೇಳಕ್ಕಾಗಲ್ಲ. ಅಲ್ಲಿ ಹೆಂಗೆ ಇರ್ತೈತಿ ಅದ್ರ ಮೇಲೆ ನೋಡ್ಕೊಂಡು ಈಗ ದೊಡ್ಡ ಪ್ರೈಸ್ ಯಾವ್ದು ಮಾಡಿದ್ದೇನೆ ಈಗ ಸರ್ಚ್ ಸದ್ಯದಾಗ? ಈಗ ಈ ಸೀಸನ್ದಾಗ ಅಂದ್ರೆ 4 ಲಕ್ಷದ್ದು ಬಹುಮಾನದ್ದು, ಲಕ್ಷದ್ದು 4 ಲಕ್ಷ. ಅಲ್ಲಿ 3 ಕಡೆ ಫಸ್ಟ್ ಮಾಡೈತಿ, ಒಂದು ಕಡೆ 3 ನಂಬರ್ ಮಾಡೈತಿ. ಒಂದು ಕಡೆ 3 ನಂಬರ್ 3 ಕಡೆ ಇದು ಫಸ್ಟ್ ಮಾಡೈತಿ. 3 ಕಡೆ ಫಸ್ಟ್ ಮಾಡಿದ್ರು 3 ಇದ್ರ ಜೊತೆ ಬೇರೆ ಎತ್ತುಗಳ ಚಿಪ್ಪಲ್ ಕಟ್ಟಿ ವಾಪಸ್ ಒಂಟ್ಗೋಡಿ ಮಣ್ಣಿ ಮಾಲಿಂಪುರ ಅಲ್ಲಿ ಏನು 3 ಕಡೆ ಫಸ್ಟ್ ಮಾಡೈತ್ಲೆ ಇದ್ರ ಜೋಡಿ ಎತ್ತುಗಳು 3 ಬೇರೆ ಬೇರೆನ. ಒಂದೇ ಎತ್ತಿನ ಕೂಡ ಮಾಡಿಲ್ಲ ಅದು. ಅಂದ್ರೆ ಅದು ಯಾವ ಎತ್ತಿನ ಕೂಡ ಹುಡಿದ್ರು ಜಗತ್ತೈತೆ. ಯಾವ ಎತ್ತಿನ ಕೂಡ ಈಗ ಯಾವ ಎತ್ತಿನ ಕೂಡ ಹಾಕ್ಯಾರ ನೀವು? ಇದನ್ನ ಈಗ ತರವಂಡಿ ಒಳಗೆ ಒಟ್ಟು ಟಾಪ್ ಎತ್ತುಗಳು ಕೂಡ ಹಾಕಿವು. ಅಷ್ಟು ಟಾಪ್ ಎತ್ತು ಒಂಟ್ಗೋಡಿ ರಾಮ, ಮಾನ್ಯಂಪುರ ಸೂರ್ಯ, ವಾಪಸ್ ಒಂಟ್ಗೋಡಿ ಜೂನಿಯರ್ ರಾಮ, ಆಮೇಲೆ ಚಿಮ್ಮಡ್ ಮಗದೀರ, ಚಿಮ್ಮಡ್ ನಾಗ್ಯ, ಅಷ್ಟು ಮುದೋಳ ಮಾದ್ಯ, ಒಟ್ಟು ಎಲ್ಲ ಕೂಡ ಎಲ್ಲ ಟಾಪ್ ಎತ್ತುಗಳು. ಮತ್ತು ವಾಪಸ್ ನಮ್ಮ ಭೀಮನ್ ಕೂಡ ಹಾಕಿವು. ತರವಂಡಿ ಒಳಗೆ ಎಷ್ಟು ಟಾಪ್ ಎತ್ತದಾವು ಅಷ್ಟು ಎತ್ತು ನೋಡ. ಈಗ ಎಲ್ಲ ಕಡೆ ಎಲ್ಲ ಜೋಡಿ ಹಾಕಿರೋ ನಡೀತೈತೆ? ಎಲ್ಲ ಕೂಡ ಹಾಕಿದ್ರು. ಏನು ವಾಪ ಹಿಂಗೆ ಜಗಿರ್ತಲ್ಲ ಹಿಂಗೇನು ಇದು ಮಾಡ್ತಿರ್ತಾರೆ? ಯಾವ ಎತ್ತಿನ ಕೂಡ ಹಾಕಿದ್ರು. ಅದಕ್ಕೆ ಪೈರಿ ಹುಡಾಕ ಅದ್ರ ಜೋಡಿ ಹುಡಾಕ ನಾ ಹುಡ್ತೀನಿ ನೀವು ಹುಡ್ತೀನಿ ಅಂತೇಳಿ ಇದು ಮಾಡ್ತಾರೆ. ಈ ಮಾಣಿಪುರದಾಗ ನಾವು ನೋಡಿದ ಜನಸಾಗರ ಹೆಂಗೈತೇನ ಭಾಳ ಐತೇನ? ಭಾಳ ಕ್ರೇಜ್. ನಿಮಗೆ ಹೆಂಗೆ ಅನಿಸ್ತೈತೇನ ಈ ಜನಸಾಗರ ನೋಡಿ? ಖುಷಿ ಆಕೈತಿ, ಹೆಮ್ಮೆ ಆಕೈತಿ. ಇನ್ನೂ ಇಂಥವು ಜಾಸ್ತಿ ಕಟ್ಟಬೇಕು, ಮಾಡಬೇಕು, ಮುಂದಕ್ಕೂ ನಾವು ಇದನ್ನ ಮಾಡ್ಕೊಂಡು ಹೋಗ್ಬೇಕು. ಅದ್ರ ಪ್ರೀತಿ ವಿಶ್ವಾಸ ನೋಡಿದಾಗ ಅನಿಸ್ತೈತಿ ನಮಗೆ. ಅದಕ್ಕೆ ಎಷ್ಟು ಕೊಟ್ಟರು ನಾವು ಇದನ್ನು ಕೊಡಬಾರ್ದು ಅನ್ನೋದು ಹೇಳಿ ನಮಗೊಂದು ಇದನ್ನ. ನೀವು ಈಗ ಫಸ್ಟ್ ತಂದಿರಲ್ಲ ರೀ, ಎಷ್ಟು ಕೊಡ್ತಂದಿರಿ ಇದನ್ನು? ನಾವು 3,20,000 ಕೊಡ್ತೀನಿ. 3,20,000 ರೂಪಾಯಿ ಕೊಡ್ತಂದಿರಿ. ಈಗ ಯಾವ ಬೇಡ್ಯಾರೋ ನಿಮಗೆ ಏನು ಐತಿರೋ ಇದು? ಬೇಡ್ಯಾರ ನಾವು ಕೊಡಲ್ಲ ಅಂದ್ರು ಅವ್ರು ಒಂದು ಇದಕ್ಕೆ ಬೇಡ್ಯಾರ. ಅದ್ರ ನಮಗೆ ಕೊಡೋ ಉದ್ದೇಶ ಇಲ್ಲ. ಎಷ್ಟಾದರೂ ಕೊಡಂಗಿಲ್ಲ. ಎಷ್ಟಕ್ಕೆ ಬೇಡ್ಯಾರೇನು ಅಂದಾಜು ನೀವು? ಅವ್ರು ಬೇಡ್ಯಾರ 25-30 ಲಕ್ಷ ತನಕ ಬೇಡ್ಯಾರ. 30 ಲಕ್ಷ ತನಕ ಬೇಡ್ಯಾರೇನು? ನಮಗೆ ಕೊಡೋ ಉದ್ದೇಶ ಇಲ್ಲ. ಏನು 5 ವರ್ಷದಾಗ ಇದು 3 ವರ್ಷ ತಂದ್ರೆ ಅಂದ್ರೆ ನೀನು 2 ವರ್ಷ 2 ವರ್ಷ ಆತಾನೆ? 2.5 ವರ್ಷ. 2.5 ವರ್ಷದಾಗ ಎಷ್ಟು ಪ್ರೈಸ್ ಮಾಡೈತೆ ನಿಮ್ಮಲ್ಲಿ? ಅದ 66 ಕಡೆ ಫಸ್ಟ್ ಮಾಡೈತಿ. 66 ಕಡೆ ರೀ? ಬರೀ ಫಸ್ಟ್ ಪ್ರೈಸ್ ಮಾಡಿ. ಆಮೇಲೆ ಸೆಕೆಂಡ್ ಥರ್ಡ್ ಅವೆಲ್ಲ ನಾವು ಲೆಕ್ಕ ಇಟ್ಟಿಲ್ಲ. ಫಸ್ಟ್ ಎಷ್ಟು ಮಾಡೈತಿ ಅನ್ನೋದು ಅಷ್ಟು ಲೆಕ್ಕ ಇಟ್ಟಿವು. ಮತ್ತು ಅವು ಫಸ್ಟ್ ಸೆಕೆಂಡ್ ಥರ್ಡನ್ನು ಮಾಡೈತಿ. ಅದ್ರ ಮತ್ತು ಒಂದು 8 ತಿಂಗಳು ಕಾಲು ನೋವಾಗಿತ್ತು ಅದ್ರದ್ದು ಈಚೆ ಕಡೆ ಕಾಲ. ಒಂದು 8 ತಿಂಗಳು ಎಲ್ಲಿ ಓಡಿಸಿಲ್ಲ ಅದನ್ನು. ಎಲ್ಲಿ ಓಡಿಸಿಲ್ಲ? ರಿಕವರಿ ಆಗ್ಬೇಕಾದ್ರೆ ಒಂದು 8 ತಿಂಗಳು ಟೈಮ್. 8 ತಿಂಗಳು. ಇದು ಈ ಸುತ್ತಮುತ್ತ ಮೈದಾನ ಎಲ್ಲ ಹೊಡಿತೀರೇನು? ಎಲ್ಲ ಕಡೆ ಹೊಡಿ. ಎಲ್ಲ ಕಡೆ ಅದು ಡಾಂಬರ್ದಾಗೂ ಈಗ ಕಣ ಅಂದ್ರೆ ಒಂದೇ ಥರ ಇರಂಗಿಲ್ಲ. ಒಂದು ಕಡೆ ಮಾಡಿ ಮೈದಾನ ಇರ್ತೈತಿ, ಒಂದು ಕಡೆ ಡಾಂಬರ್ ಇರ್ತೈತಿ, ಒಂದು ಕಡೆ ಮಣ್ಣಾಗಿರ್ತೈತಿ. ಒಂದು ಎತ್ತುಗಳು ಹೆಂಗಿರ್ತಾವ ಅಂದ್ರೆ ಒಂದೊಂದು ಡಾಂಬರ್ದಾಗ ಓಡ್ತಾವ, ಒಂದು ಎತ್ತು ಮಣ್ಣಾಗ ಓಡಂಗಿಲ್ಲ. ಒಂದು ಎತ್ತು ಮಣ್ಣಾಗ ಓಡ್ತಾವ, ಒಂದು ಎತ್ತು ಡಾಂಬರ್ದಾಗ ಓಡಲ್ಲ. ಇದು ಎಲ್ಲ ಕಡೆ
ಡಾಂಬರ್ದಾಗ ಓಡ್ತೈತಿ, ಮಡ್ಯಾಗ ಓಡ್ತೈತಿ, ಮಣ್ಣಾಗ ಓಡ್ತೈತಿ. ಒಟ್ಟು 3 ಕಡೆ ಡಾಂಬರ್ದಾಗ ಆತು, ಮಣ್ಣಾಗ ಆತು, ಮಡ್ಯಾಗ ಆತು. ಮತ್ತು ಒಂದ್ ಎತ್ತುಗಳದ್ದು ಏನು ಅಭ್ಯಾಸ ಇರ್ತಾವ ಅಂದ್ರೆ ಮಗ್ಳು ಒಂದ್ ಎತ್ತಿನ ಕೂಡ ಹೊಂದ್ಕೊಂಡ್ಬಿಟ್ಟಿರ್ತಾವ. ಅದು ಒಂದೇ ಎತ್ತಿದ್ರೆ ಅದಕ್ಕೆ ಹಿಂಗ್ ಜಗ್ಗು ರೋಡ ಬಿಟ್ಟಿರ್ತೈತಿ. ಇದಕ್ಕೆ ಹಂಗಿಲ್ಲ, ಯಾವ ಎತ್ತ ಹೊಡಿದ್ರು ಒಟ್ಟು ಅದ್ರ ಕೆಲಸ ಒಟ್ಟು ಜಗ್ಗುದು ಅಷ್ಟೇ. ಮತ್ತು ಮಗ್ಗಲ್ಕಿನ ಎತ್ತಿಗೆ ಯಾವ್ದೋ ಕಾರಣಕ್ಕೆ ಒಟ್ಟು ನಾ ಕಮ್ಮಿ ಬೀಳ್ಬಾರ್ದು ಅನ್ನೋದು ಅದ್ರ ಒಟ್ಟು ಯಾವತ್ತು ಮುಂದೆ ಇರ್ತದೆ, ಅದು ಮುಂದೆ ಇರ್ಬೇಕು. ನಾವು ಮಣ್ಣು ನೋಡಿದೇನು ಮಾಣಿಪುರ್ ಮೈದಾನದಾಗ, ಇದೊಂದು ಸ್ವಲ್ಪ ಮುಂದಿತ್ತೇನೆ. ಅದಕ್ಕೆ ಒಂದ್ಸಲ ಏನಾರ ಮಗ್ಗಲ್ಕಿನ ಹೆಚ್ಚಾತಂದ್ರೆ ನೆಕ್ಸ್ಟ್ ಅದಕ್ಕೆ ಇದನ್ನಾಗಿಬಿಡ್ತೈತಿ, ಬಿಟ್ಟು ಕೊಡ್ಬಾರ್ದು ಅನ್ನೋದು ಒಂದು ಇದನ್ನ ಅದಕ್ಕೆ. ಅದು ಯಾವತ್ತು ಮಗ್ಗಲ್ಕಿನ ಎತ್ತಿಗೆ ಹೆಚ್ಚಾಗಿ ಓಡ್ತೈತಿ. ನೋಡಿದೇನ ಇದು ಹೊಣಿ ತರ್ದಕ್ಕೋ ಇದ್ರ ಹಿಂದೆ ಸಾವಿರಾರು ಜನ ಹಿಂದೆ ಬರ್ತಿರೇನ. ನಾವು ನೋಡಿ ಗಾಬಾದೇನು, ಒಂದು ನಮ್ಮ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಹಾಕಿದ್ದೇನ, ಒಂದ ದಿವ್ಸದಾಗ 1 ಲಕ್ಷ ಮಂದಿ ನೋಡ್ತೇನೆ ಅದು. ಅದು ನಿಮಗೆ ಹೆಂಗೆ ಅನಿಸ್ತೈತೆ ಅನಿಸಿಕೆ? ಇಲ್ಲ, ಅದಕ್ಕೆ ಈಗ ನಾ ನೋಡಿದ ಇದ್ರಾಗಿಂತ ಸಣ್ಣಾಗಿದ್ದಂದ ನೋಡತ್ತೀನಿಲ್ಲ, ಇದಕ್ಕೆ ನೋಡಿದಂಥ ಕ್ರೇಜ್ ಜಗ್ಗ್ಯಾವ. ಮೊದಲು ಎತ್ತುಗಳು ಜಗ್ಗ್ಯಾವು, ಎತ್ತು ಜಗ್ಗ್ಯಾವ ಅನ್ನೋಕ್ಕಿಂತನೂ ಜನ ಪಬ್ಲಿಕ್ ಕಿಂಗ್ ಅತ್ತ ಯಾಕೆ ಕೊಟ್ಟಾರಂದ್ರೆ ತರಬಂಡಿ ಕಿಂಗ್ ಅತ್ ಕೊಡ್ಬೋದಾಗಿತ್ತ. ಜಗ್ಗುದು ಜಾಸ್ತಿ ಜಗ್ತೈತೆ. ಪಬ್ಲಿಕ್ ಕಿಂಗ್ ಅಂದ್ರೆ ಅದು ಜನರಿಗೆ ಅಷ್ಟು ಇದನ್ನಾಗೈತೆ, ಅದ ಅಟ್ರಾಕ್ಟಿವ್ ಆಗೈತೆ. ಬರೀ ಜಗ್ಗುದು ಒಂದ ಅದರದ್ದು ಇದನ್ನಲ್ಲ, ಫ್ಯಾಷನ್ ಅಲ್ಲ. ಒಂಥರ ಇಲ್ಲಿ ನಾವು ಬಿಟ್ಟ ಎಲ್ಲ ಅದು ಈಗ ಇನ್ಸ್ಟಾಗ್ರಾಮ್ನಾಗ ಸೋಷಿಯಲ್ ಮೀಡಿಯಾದಾಗ ನೋಡ್ತಾರಲ್ಲ, ಇಲ್ಲಿ ಅದು ಕನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬಿಚ್ಚಿಬಿಟ್ಟಿವಿ ಅಂದ್ರೆ ಹಗ್ಗ ಹಚ್ಚಿ ಅಲ್ಲಿ ಗಾಡಿ ಹಚ್ಚಿದ್ವಿ ಅಂದ್ರೆ ತಾನೇ ಹೋಗಿ ಹತ್ತೈತೆ, ತಾನೇ ಹೋಗಿರ್ತೈತೆ. ಅದೊಂದು ಎಲ್ಲಾರ್ಗಿ ನೋಡ ಹಿಂಗಂತ ಹೇಳಿ ಸೋಷಿಯಲ್ ಮೀಡಿಯಾದಿಂದ ಒಂದು ಅದರದೊಂದು ಕ್ರೇಜ್, ಅದೊಂದು ಅದ್ರ ಸ್ಟೈಲ್. ವಾಪಸ್ ಕಣದಾಗ ಎಲ್ಲ ಎತ್ತುಗಳು ಸುಮ್ಮನೆ ತೊಗೊಂಡು ಕೊಳ ಕಟ್ಟಿಸ್ಕೋತಾವ ಅಂದ್ರೆ ಗಾಡಿಗೆ ಹೋದ್ಮೇಲೆ. ಇದು ಅಲ್ಲಿ ಒಂದು ಕೊಳ ಕಟ್ಟಕ್ಕೆ ಒಂದ್ಸಲ ಜಿಗಿತಂದ್ರೆ ಅರ್ಧ ತಾಸು ಟೈಮ್ ಬೇಕು. ಅದನ್ನ 50 ಜನ ಹಿಡಿದ್ರು ಅದು ನಿಂದ್ರಂಗಿಲ್ಲ. ಅದಕ್ಕೆ ಮಂದಿಗೆ ಏನು ಅನಿಸ್ತೈತಿ ಅದ್ರದ್ದು ಮ್ಯಾಲ ಒಂದು ಅಟ್ರಾಕ್ಷನ್ ವಾಪಸ್ ಬರೀ ಇದನ್ನ ಅಷ್ಟ ಮಾಡಂಗಿಲ್ಲ. ಅದ ಓಡು ಗಾಡಿ ಹತ್ತುದು, ವಾಪಸ್ ಅಲ್ಲಿ ಜಿಗಿದಾಡುದು, ಅದು ಇಲ್ಲಿ ಏನ್ ಮಾಡ್ತೈತಿ ಅದಕ್ಕಿಂತ ಜಾಸ್ತಿ ಅಲ್ಲಿ ಜಗ್ತೈತಿ. ಅದು ಎಲ್ಲಾ ತರಾನು ಒಂಥರ ಅವಲಂಬನೆ ಆಗಿಬಿಟ್ಟೈತೆ. ಒಂದ ಬರೀ ಜಗ್ಗುದ್ರಿಂದ ಅದ ಅಷ್ಟ ಜಗ್ಗಿತ್ತಂದ್ರೆ ಅದಕ್ಕೆ ತರಬಂಡಿ ಕಿಂಗ್ ಹತ್ ಕೊಡ್ಬೋದು. ಪಬ್ಲಿಕ್ ಕಿಂಗ್ ಕೊಟ್ಟದಂದ್ರೆ ಅದು ಜನಕ್ಕೆ ಅಷ್ಟು ರೀಚ್ ಆಗೈತೆ. ಇವತ್ತಿಗೂ ಎಲ್ಲೆಲ್ಲಾರು ಬರ್ತಾರ ದೇವ್ರಿಗೆ. ಈಗ ಇಲ್ಲಿ ನಮ್ಮ ಊರಿಗೆ ಬರೋದಂದ್ರೆ ಒಂದು ದೇವ್ರಿಗೆ ಇಲ್ಲೇ ಒಂಥರ ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟು. ಸೋಮವಾರ ದಿವಸ ವಾಪಸ್ ದಿನಾಂತರೂ ಬರ್ತಾರ ಸಣ್ಣಂಗೆ. ಸೋಮವಾರ ಅಮಾಸಿ ಜಾತ್ರೆ ಇದ್ದಾಗ ಒಂಥರ ಟೂರಿಸ್ಟ್ ಪ್ಲೇಸಿಗೆ ಎಲ್ಲೋ ಟೂರಿಸ್ಟಿಗೆ ಹೋದಾಗ ಇಲ್ಲೊಂದು ಚಲೋ ಪ್ಲೇಸ್ ಐತಿ ನೋಡಿ ಬರಪ್ಪ ಅನ್ನಂಗ, ಸರ್ಜಾನ್ ಮನಿ ಇಲ್ಲೇ ಹೋಗೋಣ ಬರ್ರಿ ಅಂತ ಹೇಳಿ ಎಷ್ಟು ದೂರಿಂದ ಜನ ಬರ್ತಾರ. ಎಲ್ಲ ಕಡೆಯಿಂದ ಬಂದು ನೋಡೋಕಾರ. ಬಟ್ ಇದರಿಂದ ನಿಮ್ಗೆ ಹೆಸರು ನಮಗೂ ಹೆಸರು ಅದ್ರದ್ದು ಒಂದು ಹೆಸರು ಅಂದ್ರೆ ಅದು ಸೈಜ್ನಾಗೂ ಸಾಂದ್ ಐತಿ ಭಾಳ. ಸೈಜ್ದಾಗ ಭಾಳ ಸಾಂದ್ ಐತಿ. ಎಂತ ದೊಡ್ಡ ಎತ್ತಿದ್ರು ಅದ್ರ ಜೋಡಿ ಜಗ್ತೈತಿ. ಅದು ಎಲ್ಲಾನು ಮಂದಿ ಇವಾಗ ನೋಡ್ತಾರ. ಅದನ್ನ ನೋಡಿ ಅದು ಅವ್ರಿಗೊಂದು ಅದ್ರ ಮೇಲೆ ಪ್ರೀತಿ ಬಂದ್ಬಿಟ್ಟೈತಿ. ಆ ಕಾರಣಕ್ಕೆ ಅದ್ರದ್ದು ಅಷ್ಟು ಕ್ರೇಜ್ ಐತೆ. ಈಗ 8 ವರ್ಷ ಐತೇನೆ ಇದಕ್ಕೆ? 8 ವರ್ಷ ಆಗ್ಯದ. ಇದು ಒಂದು 6 ವರ್ಷದ ಇರ್ಬೋದು. 6 ವರ್ಷದ ಐತೆ. ನೀವು ತಂದಾಗ ಒಂದು 3 ವರ್ಷದ ಐತೆ? 3 ವರ್ಷದ. 3 ವರ್ಷದ ಐತೆ. 3 ವರ್ಷ. ನೀವು ಹೊರಿದ ತಂದಿರ ಎತ್ತನ ತಂದಿರು? ಎತ್ತಿದ್ದಾಗ ತಂದಿವಿ. ಎತ್ತಿದ್ದಾಗ ತಂದಿರಿ. ಈಗ ನೀವು ಇದನ್ನ ವ್ಯವಸ್ಥೆ ಮಾಡ್ತಾರ? ಮತ್ತೆ ಯಾರು ಆಳದಾರ್ರಿ? ಆಳದಾರ್ರಿ ಮಾಡ್ತಾರೆ. ನಾವು ಸುಮ್ಮನೆ ಮೇಂಟೈನ್ ಮಾಡ್ತೀವಿ. ಅದರ ನೆಸುದು ಇದನ್ನ ಮಾಡೋದೆಲ್ಲ ಆಳ್ ಮನುಷ್ಯ ಮಾಡ್ತಾರೆ. ಇದನ್ನ ಮತ್ತೆ ಅದಕ್ಕೆ ಒಬ್ಬ ಹುಡುಗದಾನ ಆಶಿಫ್ ಅಂತೇಳಿ, ಆಶಿಫ್ ದಾದ ಅಂತೇಳಿ ಅವ್ನು ಓಡಿಸ್ತಾರೇನ್ರಿ? ಅವ್ರ ಓಡಿಸ್ತಾರ ಎಲ್ಲಿ ಹೋದ್ರು? ಎಲ್ಲಿ ಹೋದ್ರು ಅವ್ನು ಬರತ್ತಾನ್ರಿ, ಅವನ ಓಡಿಸ್ತಾರ. ನಮ್ಮ ಎಲ್ಲ ಎತ್ತುಗಳು ಅವನ ಓಡಿಸ್ತಾನು, ಇದನ್ನು ಅವನ ಓಡಿಸ್ತಾರ. ಗಾಡಿ ಹೊಡ್ಯಾಕ್ಬೇಕು ಡ್ರೈವರ, ನಮ್ಮ ಬಬ್ಲಾದಿ ಸರ್ಜನ್ ಹೊಡ್ಯಾಕ್ಬೇಕು ಫುಲ್ ದಾದಾ. ಯಾರಂದ್ರ ಬರ್ರಿ ಇಲ್ಲಾರು ಪರಿಚಯ ಮಾಡ್ಕೊಡ್ರು ನಿಮ್ಗೆ. ಅಣ್ಣ ನಿಮ್ಮ ಹೆಸರು ಹೇಳ್ರಲ್ಲ ರೀ? ನಮ್ಮ ಹೆಸರು ಆಸಿಫ್ ಭಯ್ಯ ಏನ್ರಿ? ಹಾಂ ರೀ. ನೀವು ಇದು ಬಬ್ಲಾ ಸರ್ಜಾ ಹೊಡ್ಯಾಕತ್ತಿ 2 ವರ್ಷ ಆತ್ರಿ? ಇದನ್ನ ಹೊಡ್ಯಾಕತ್ರಿ 2 ವರ್ಷ ಹಾಕ್ಬೇಕ್ರಿ. 2 ವರ್ಷ ಹಾಕೈತ್ರಿ. ಇದ್ರೊಂದ ಹೊಡಿತಿರೋ ಮತ್ತೆ ಯಾವ ಬೇರೆ ಯಾವ್ದು ಹೊಡಿತಿರೋ? ಹೊಡಿತೀರಿ. ಹೆಚ್ಚು ಒಟ್ಟು ಕ್ರೇಜ್ ಇರೋದು ಇದ್ರ ಮೇಲೆ. ಈಗ ಎಲ್ಲಾ ತಂದಲ್ಲಿ ನೀವು ಹೊಡೆದ್ರಿ? ಹಾಂ ರೀ, ಎಲ್ಲ ಕಡೆ ನಾವು ಹೇಳಿದ್ರಿ. ಈಗ ಎಷ್ಟು ಹೈಯೆಸ್ಟ್ ಜಗೈತ್ರಿ ಇದು ನೀವು ಹೊಡೆದಾಗ? ಹೈಯೆಸ್ಟ್ ಜಗೈತ್ರಿ 2300, 2200 ರೀ. 2300, 2200 ಜಗೈತೆ. ಎಲ್ಲಿ 2300 ಎಲ್ಲಿ ಜಗೈತೇನೆ? ಇದು 2000 ಚೆನಾಳಕ್ರಿ. 2300 ಜಗೈತ್ರಿ. ಇದನ್ನ ಹೊಡಿತ್ ಮುಂದೆ ಏನೇನು ತಯಾರು ಮಾಡ್ತೀನಿ ಮೊದಲು? ಇದನ್ನ ಏನಿಲ್ರಿ, ಇದನ್ನ ಹಿಡ್ಕೊಂಡ್ ಬರ್ತಿರ್ತಾರ್ರಿ 4 ಮಂದಿ ರೀ. ಒಂದು 7-8 ಮಂದಿ ಕೊಳ ಕಟ್ಟಕ್ಕೆ ನಿಂತಿರ್ತೀವಿ ರೀ. ಅವಾಗ ಕೊಳ ಕಟ್ಟ ಮ್ಯಾಗ ಸರಿದ್ರಂದ್ರೆ ಏನೈತ್ರಿ, ಕಡಿತಾನು ಹಿಡ್ಕೊಂಡು ಓಡಿದ್ರಿ ಇದನ್ನ. ಇಲ್ರಿ, ಹತ್ತೆ ಇಲ್ರಿ. ಒಮ್ಮೆ ಹತ್ತೆ ಇಲ್ಲ, ಒಟ್ಟು ಹಿಡ್ಕೊಂಡು ಓಡ್ತೀರಿ? ಹಾಂ ರೀ, ಹಿಡಿಸ್ಕೊಂಡು ಓಡ್ದೈತ್ರಿ. ಅದು ಓಡಾಕೈತಿ ಅಂದ್ರೆ. ನೀವು ಅಲ್ಲಿ ಮಟ್ಟ ಹೆಂಗೆ ಓಡ್ತೀರಿ? ಹಂಗೆ ಏನ್ರಿ, ಅದ್ರದ್ದೊಂದು ಏನೋ ಅದು ಹಿಡಿದ್ವಿ ಅಂದ್ರೆ ಅದ್ರ ಮ್ಯಾಗ ಒಂದು ಕ್ರೇಜ್ ಬಂದ್ಬಿಡ್ತೈತ್ರಿ, ಓಡೇ ಬಿಡ್ತೀವಿ. ನೀವು ಹೆಂಗೆ ಫಸ್ಟ್ ಏನ್ರಿ ಇದನ್ನ ಹೆಂಗೆ ಹೊಡ್ಯಾಕಿ ಹೋದ್ರಿ? ನಾವು ಮೊದಲು ರೀ ಹಂಗೆ ಹೊಕ್ಕಿದ್ದೀನಿ ರೀ, ಗೌಡ್ರ ಜೋಡಿ ಓಡಾಗಂತಲೇ ಅಲ್ಲೇ ಹಚ್ತಿದ್ದರಿ. ಅವ ಯಾರು ಇರ್ತಾರ ಅವನ್ರಿ. ಆಮೇಲೆ ಏನೈತ್ರಿ, ಗೌಡ್ರು
ನೀನ ಹೊಡೆದು ಬಿಡತ್ತಂದ್ರಿ ಅನಾಟ್ಲಿ ಅವ್ರಿಗೆ ಏನು ಕೊಟ್ಟರು ಹೊಡ್ಯಾಕೈತಿ ಬಿಟ್ಟಿರಿ ಹಂಗೆ ಫಸ್ಟ್ ಇದನ್ನ ಟ್ರೈ ಮಾಡಿರಿ ನೋಡ್ರಿ. ಹಾಂ ರೀ ಇದನ್ನ ಹೊಡೆದಿವ್ರಿ. ಇದನ್ನ ಹೊಡೆದ್ರಿ ಮತ್ತೆ ಯಾವ ಫಸ್ಟ್ ಅದು ಯಾವ ಹೊಡೆದ್ರಿ? ಹಂಗೆ ಹೊಡಿತಿದ್ದೀವಿ ರೀ. ಆಮೇಲೆ ಇದನ್ನ ದೊಡ್ಡ ಹೋರಿ ಹೊಡೆದಿದ್ದಂದ್ರೆ ಇದನ್ನ ರೀ. ಇದನ್ನ ಫಸ್ಟ್ ಟೈಮ್ ರೀ. ಹಾಂ ರೀ. ನಿಮ್ಮ ಜೋಡಿ ಯಾರು ಹೊಡಿತಾರೆ ಇದ್ರ ಜೋಡಿ ಮಾತಾಡ್ಬರ್ ಬೇಕಲ್ಲ? ಹೊಡಿತಾರೆ ಹಂಗೆ ಮಗಲ ಯಾರು ಅವ್ರು ಯಾರು ಮೂವಿ ಇರ್ತಾರಲ್ರಿ ಅವ್ರು ಹೊಡಿತಾರೆ ಅವ್ರ ಸರ್ ಹಂಗೆ. ಇದನ್ನ ಹೊಡಿತಾರೆ. ಇದನ್ನ ಇದು ಹುಡುದು ಎರಡು ಜೋಡಿ ಪಾಳಿ ಇತ್ತಂದ್ರೆ ಯಾವನು ಹೊಡೆಯಲ್ರಿ, ರೆಸ್ಟ್ ಇರ್ತೀವಿ ರೀ. ಇದು ಬತ್ತಂದ್ರೆ ಇದನ್ನ ಒಂದ ಹೊಡೆದು ಬಿಡುದ್ರಿ. ಒಂದ್ ಎರಡು ಪಾಳೆ ನಿಂದ್ರದ್ರೆ ರೆಸ್ಟ್ ಇರ್ತೀವಿ ರೀ. ನೀವೀಗ ಒಂದ್ ಹೊಡ್ಯಾಕ ಎಷ್ಟು ಹೋಗ್ತೀರಿ ನೀವು? ಏನಿಲ್ರಿ, ರೀತಿನ ರೀ. ರೀತಿನೇನ್ರಿ? ನೀವು 8 ತಿಂಗಳದು ಹೆಲ್ತ್ ಕಾಲು ನೋವಾಗೈತೆ ಅಂದಿಲ್ಲ, ಯಾವ ರೀತಿ ಇದನ್ನ ಆರೈಕೆ ಮಾಡ್ರಿ? ಇದನ್ನ ನಾವು ಸ್ಟಾರ್ಟಿಂಗ್ ಅದು ಯಾವ ಥರ ಕಾಲು ನೋವು ಅಂತ ಹೇಳಿ ಗೊತ್ತಾಗ್ಲಿಲ್ಲ ರೀ. ಅದು ನಮಗೆ ನಾವು ಮುಳು ಬಿಟ್ಟೈತೆ ಅಂತೇಳಿ ಮಾಡಿದ್ವಿ. ಮುಳು ಬಿಟ್ಟೈತೆ ಅಂತೇಳಿ ಮಾಡಿ ಎಲ್ಲ ಆಯುರ್ವೇದಿಕ್ದ ಏನು ಮಾಡ್ತಾರಲ್ಲ, ಆಯುರ್ವೇದಿಕ್ ಗೌಂಟಿ ಮಾಡ್ತಾರಲ್ಲ ಅವ್ರನ್ನೆಲ್ಲನೂ ಕರೆಸಿ ಅವ್ರದ್ದು ಏನೇನು ಟ್ರೀಟ್ಮೆಂಟ್ ಐತಿ ಅದನ್ನೂ ಎಲ್ಲ ಮಾಡಿಸಿದ್ವಿ. ವಾಪಸ್ ಲೋಕಲ್ ಡಾಕ್ಟರ್ಸ್ ಇಲ್ಲಿ ಏನು ನಮ್ಮ ಸುತ್ತಮುತ್ತ ಲೋಕಲ್ ಡಾಕ್ಟರ್ ಇದಾರಲ್ಲ ಅವ್ರ ಕಡೆನೂ ಎಲ್ಲರ ಕಡೆನೂ ತೋರಿಸಿದ್ವಿ. ಒಂದು 2 ಸಲ ಕಮ್ಮಿ ಆಯ್ತು ವಾಪಸ್ ಮತ್ತೆ ಹೂಡಾಂಟ್ಲಿ ಮತ್ತೆ ಅದು ನೋವು ಸ್ಟಾರ್ಟ್ ಆಗೋದು. ಅದು ಮತ್ತು ಒಂದು ಸಲ ಬರೀ ಕೊಡಿಸ್ಬೇಕಂತೇಳಿ ಮಹಾರಾಷ್ಟ್ರದಿಂದ ಒಬ್ಬರನ್ನ ಕರ್ಸಿದ್ವಿ. ಅವರ ಹೋರಿ ಅಡ್ಡಾಡಿಸಿಬಿಟ್ಟು ನೋಡಿದಾಗ ಅವ್ರಿಗೆ ಗೊತ್ತಾಯ್ತು ಅದು ಹೋರಿ ಪ್ಲೇನ್ ನೆಲದಾಗ ಹೋಗಿತ್ತು, ತೆಗ್ಗಿದ್ದಲ್ಲಿ ಅಷ್ಟು ಕುಣ್ತಿತ್ತು. ಅವರು ಇಲ್ಲ ಮ್ಯಾಲೇನು ಮುಳು ಬಿಟ್ಟಿಲ್ಲ, ಅದಕ್ಕೆ ತೆಳಗೆ ಕಾಲ ಕೊಳಗನ್ಯಾಗ ಪಟ್ಟತೈತಿ ಅಂತೇಳಿ ಹೇಳಿದರು. ಆಮೇಲೆ ಬರೀ ಏನು ಕೊಡೋದು ಬೇಡ ಅಂತೇಳಿ ಅಂದಮೇಲೆ ಇವರು ನಮ್ಮ ಹುಡುಗರೆಲ್ಲ ಅದು ಒಂದು 8 ತಿಂಗಳು ನಮಗೆ ಹೆಂಗೆ ಆಗಿತ್ತಪ್ಪ ಅಂದ್ರೆ ಒಂಥರ ನಮ್ಮ ಮನ್ಯಾಗ ಯಾರೋ ಒಬ್ರಿಗೆ ಮನುಷ್ಯಾಗ ಆರಾಮಿಲ್ಲ. ಅದು ಹೆಂಗೆ ಒಬ್ರಿಗೆ ಮನ್ಯಾಗ ಆರಾಮಿಲ್ದಾಗ ನಮ್ಗೆ ಹಂಗೆ ಇದನ್ನ ಇರಂಗಿಲ್ಲ ನೋಡಿ, ಸೊಗಸಿರಂಗಿಲ್ಲ ಏನೋ. 8 ತಿಂಗಳ ದಿನ ನಮ್ಗೆ ಹಂಗೆ ಆಗಿತ್ತು. ಏನು ಮಾಡೋದು, ಅದಕ್ಕೆ ಹೆಂಗೆ ಕಮ್ಮಿ ಮಾಡೋದು, ಯಾರನ್ನ ಕರ್ಸೋದು, ಬರೀ ಇದೇ ಯೋಚನೆ ಐತೆ ನಮ್ಗೆ. ಇವರು ನಮ್ಮ ಹುಡುಗರೆಲ್ಲ ಫೋನ್ಯಾಗ ಅದು ರೀಲ್ಸ್ನ್ಯಾಗ ಒಬ್ರು ಡಾಕ್ಟ್ರ್, ಮಹಾರಾಷ್ಟ್ರ ಡಾಕ್ಟ್ರ್ ನಿಖಿಲ್ ಬೊಕ್ರೆ ಅಂತ ಹೇಳಿ ಅವ್ರು ಆ ಭಾಗದಾನ ಈಗ ಬೈಲ್ಗಾಡಿ ಓಡ್ತಾವಲ್ಲ, ಬಕಾಸುರ, ಪತಂಗ ಆ ಸೈಡ್ದು ಎತ್ತುಗಳೆಲ್ಲ ಅವರು ನೋಡಿದ್ರ. ಅದನ್ನ ಇವರೆಲ್ಲ ನೋಡಿ ಅದು ಅವ್ರ ಭಾಳ ಎತ್ತುಗಳು ಕಮ್ಮಿ ಮಾಡಿದ್ರತ್ತ ನೋಡಿ ರೀಲ್ಸ್ನಾಗ. ಇವ್ರು ನೋಡಂಟ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರ್ಸಿದ್ವಿ. ಅವ್ರು ಕರ್ಸಿದ ಮೇಲೆ ಬಂದು ಅವ್ರು ರೆಡಿ ಮಾಡ್ರಿ ಹೋರಿ. ಅವ್ರು ಹೇಳಿದ್ರು 3 ತಿಂಗಳದಾಗ ನಾ ರೆಡಿ ಮಾಡ್ತೀನಿ ಹೋರಿ ಅಂತೇಳಿ. 3 ತಿಂಗಳದಾಗ ಹೋರಿ ರೆಡಿ ಮಾಡಿಕೊಟ್ರು. 3 ಸತಿ ಬಂದಿದ್ರು ಅವರು. ಅವರೆಲ್ಲ ಟ್ರೀಟ್ಮೆಂಟ್ ಮಾಡಿ ಕಮ್ಮಿ ಮಾಡಿ ಈಗ ಹೋರಿ ಮೊದ್ಲಕ್ಕಿಂತ ಕಾಲು ನೋವು ಆಗೋಕ್ಕಿಂತ ಮೊದಲು ಏನು ಜಾಸ್ತಿ ಓಡ್ತಿತ್ತಲ್ಲ ಅದಕ್ಕಿಂತನೂ ಜಾಸ್ತಿ ಈಗ ಓಡಾದ. ಅದು ತಿಂಗಳ ನಮ್ಗೆ ಒಂಥರ ಸೂತಗದ ಥರ ಆಗಿತ್ತು. ಜನಕ್ಕೂ ಫೋನ್ ಹಚ್ಚವ್ರನ, ಯಾವಾಗ ಸರ್ಜನ್ ಯಾವಾಗ ಕನಕ್ ತರ್ತೀರಿ, ಯಾವಾಗ ಹಾಕ್ತೀರಿ, ಕಾಲು ಕಮ್ಮಿ ಆಗೈತಿಲ್ಲ. ಒಂದು ಈಗ ಹೆಂಗೆ ಸೆಲೆಬ್ರಿಟಿ ಅಂದ್ರೆ ಈಗ ಒಬ್ಬರನ್ನ ಹೀರೋನ ಇಷ್ಟಪಡ್ತಿರ್ತೀವಿ. ಒಂದು ಹೀರೋ ಅವ್ರಿಗೆ ನಾವು ಪರಿಚಯ ಇರಲ್ಲ, ಅವ್ರು ನಮ್ಗೆ ಗೊತ್ತಿರ್ತಾರೆ. ಅವ್ರಿಗೇನ್ರಿ ಆದ್ರೆ ಅವ್ರಿಗೆ ಹಿಂಗಾಗೈತೆ ಅಂತೇಳಿ ಹೆಂಗೆ ಒಂದು ಇದನ್ನ ಇರ್ತೈತಿಲ್ಲ ಅಭಿಮಾನಿಗೆ, ಹಂಗೆ ಜನಕ್ಕೆ ಅದಕ್ಕೆ ಅದು ಸರ್ಜಾ ಯಾವಾಗ ಬರ್ತೈತಿ, ಯಾವಾಗ ರೆಡಿ ಆಗಿ ಬರ್ತೈತಿ. ಕೆಲವಷ್ಟು ಜನ ಅದು ರೆಡಿನ ಆಗಲ್ಲ, ಸ್ಕ್ರ್ಯಾಪ್ ಆಕೈತೆ ಅಂತ ಹೇಳಿ ಅಂತಂದ್ರೆ ಭಯಾನ ಪಡಿಸಿದ್ರು. ಒಂದೊಂದು ಸಲ ನಾವು ಅನ್ಕೊಂಡಿದ್ದೀವಿ ಇನ್ನೇನದು ರೆಡಿ ಆಗಾಕಿಲ್ಲ ಮೋಸ್ಟ್ಲಿ. ಯಾಕಂದ್ರೆ ಭಾಳ ಸಲ ಇದನ್ನು ಮಾಡಿದಾಗಲೂ ರೆಡಿ ಹಾಕಿತ್ತು ಮತ್ತೆ ಹುಡಿದ ತಕ್ಷಣ ಅದು ಹಂಗೆ ಆಗಂಟ್ಲಿ ನಮ್ಗೆ ಅದು ವಾಪಸ್ ಆಗೋದ್ರಿಂದ ನಮ್ಗೆ ಅನಿಸ್ಬಿಡ್ತು, ಎಲ್ಲಿನ ಆಯ್ತನೋ ಮುಗಿತನೋ ಅದ್ರದ್ದು ಅಂತೇಳಿ ಎಲ್ಲ. ಅದು ಏನು ಅವ್ರು ಡಾಕ್ಟರ್ ಬಂದು ರೆಡಿ ಮಾಡಿದ್ರು ಅದು ಬರಬರಿ. ನಿಮಗೆ ಹೆಂಗೆ ಗೊತ್ತಾಗಿತ್ತೇನ ಅದು ಇದು ಕಾಲು? ಅದು ನಾವು ಹುಡಿದ್ಮೇಲೆ ಮತ್ತೆ ಕುಂಟಿತ್ತಲ್ಲ, ಕುಂಟಿತ್ತು ಮತ್ತು ಅದ್ರ ಜೀವನದಾಗ ಯಾವತ್ತೂ ಹೊಡಸ್ಕೊತಿದ್ದಿಲ್ಲ. ಅದು ಹುಡಿದಾಗ ಮತ್ತೆ ಬಡಸ್ಕೊತಿತ್ತು, ಜಗ್ಗುದ್ ಬಿಡ್ತಿತ್ತು. ಅದೆಂದೂ ಬಡಸೋದಿಲ್ಲ, ಒಂದಿಟ್ಟು ಬಡ್ಸಿಲ್ಲ. ಒಂದು ಹಂಗೆ ಬಡಿಬೋದು, ಆದ್ರೆ ಹಂಗೆ ಮಗ್ಗಲ್ಕಿನ ಎತ್ತಿ ಕಮ್ಮಿ ಆಗಿ ಅಷ್ಟು ಬಡಸ್ಕೊಂಡು ಆಚೆ ಕಡೆ ಎತ್ನವ್ರು ಬಂದು ಇದಕ್ಕೆ ಬಡಿವಂಗ ಅದು ಅದ್ರ ಜೀವನದಾಗ ಜಗ್ಗಿಲ್ಲ. ಅದು ಮತ್ತು ಕಾಲು ಇದ್ದಾಗ ಏನಾಗ್ಬಿಡುದು, ಕುಂಟ್ಕೋತ ಜಗ್ಗುದು, ವಾಪಸ್ ಕಮ್ಮಿ ಆಗೋದು, ಬಡಸ್ಕೊಳ್ಳೋದು, ಹೂಡಿಕೊಳ್ಳಾದ್ಮೇಲೆ ಕುಂಟಾಕತ್ತದು, ಮೇವು ಸರಿ ಬಿಡೋದು, ಹಿಂಗೆಲ್ಲ ಮಾಡಿದ್ಮೇಲೆ ಮತ್ತೆ ಅದು ಇದನ್ನ ಈಗ ನೋಡಾಕದು ಭಾಳ ಮಂದಿ ಬರ್ತಿರ್ತಾರ. ಅಲ್ಲಿ ನೋಡಿದಾಗ ಭಾಳ ಜನ ಇದಾರೆ. ಇಲ್ಲಿ ಮನೆಗೂ ಹೆಂಗ್ ಬರ್ತಾರ? ಮನೆಗೂ ಜನ ಡೈಲಿ ಬರ್ತಾರೆ. ಕನಕಂತರೂ ಜನ ಬರ್ತಾರೆ. ಅದ್ರ ಕ್ರೇಜ್ ಕನಕ್ ತರ್ಬಂಡಿ ನೋಡಾಕು ಆತು, ಅದ್ರ ಕ್ರೇಜ್ ನೋಡಾಕತ್ತು ಬಂದಿರ್ತಾರೆ. ಬಟ್ ಇಲ್ಲಿ ಮೆಟ್ಟಿಗೆ ಬರ್ತಾರೆ. ಇಲ್ಲಿ ಅದಲ್ಲಿ ದೂರಿನ ಜನ ಬರ್ತಾರೆ. ಈಗ ನೋಡ್ಬೋದು ನೀವು ಈ ರೀತಿ ಎಲ್ಲ ಜನರು ಬಂದಾರ. ಈಗ ನಮ್ಮ ಬಬಲಾದಿ ಸರ್ಜನ ನೋಡಾಕ ದೇವ್ರಿಗೆ ಬಂದಂತ ಜನ ಬಬಲಾದಿ ಸದಾಶಿವಪ್ಪಗೆ ಬಂದಂತ ಜನ ಇಲ್ಲಿ ಬಬಲಾದಿ ಹೋಗುತ್ತಾ ರೋಡ್ನ್ಯಾಗ ಹತ್ತೈತ್ರಿ. ಅದು ಮನಿ ಇಲ್ಲೇ ಐತ್ರಿ ಅವ್ರದ ಸಣ್ಣದಾಗ. ನೋಡ್ಬೋದು ನೀವು ಯಾವ ರೀತಿ ಬಂದಾರೋ ಜನರ.
ನೀವು ಎಲ್ಲಿಂದ ಬಂದಿರಿ ಈಗ? ದುರ್ದುಂಡ್ಯಾನ ದುರ್ದುಂಡಿಯಿಂದ ರೀ. ದುರ್ದುಂಡಿಯಿಂದ ಇದನ್ನ ನೋಡಕ್ ಬಂದಿರೋ ಏನು? ದೇವ್ರಿಗೆ ಹತ್ತು ಬಂದಿದ್ದು ಅಣ್ಣ. ಸುತ್ತಮುತ್ತ ಹಳ್ಳಿಯಾಗಿದೆ ಫೇಮಸ್ ಅನ್ನ ತೆರವಂಡಿ ಸರ್ತೀವಿ. ತರಬಂಡಿ ಸರಿ. ನೀವು ಎಲ್ಲೆಲ್ಲಿ ಹೋಗಿರಿ ಅಣ್ಣ ಇದನ್ನ ನೋಡಕ್ಕೆ, ಈಗ ರೇಸ್ ನೋಡಕ್ಕೆ? ಇಲ್ಲಿ ಸುತ್ತಮುತ್ತ ಹಳ್ಳಿಗೆಲ್ಲ ಬಂದಿರ್ತಾವಣ್ಣ. ಗೋಕಾಕ್ ತಾಲೂಕ, ಹಾಂ, ಬೆಳಗಾವಿ ಡಿಸ್ಟಿಕ್ ಅದು ಬಂದಿರ್ತಾವ. ನೀವು ಬೆಳಗಾವಿ ಡಿಸ್ಟಿಕ್ಕಿಂದ ಇದು ನೋಡಕ್ಕೆ ಬಂದಿರಿ ಈಗಿನ? ಹಾಂ, ದೇವರು ಆತು ಇಲ್ಲಿ ಹೋಗೋದ್ ಮುಂದೆ ಇದನ್ನ ನೋಡಿ ಹೋಗಿರೇನ? ಅಭಿಮಾನಿಗಳ ಒಡೆಯ ಅಂದಂಗನ. ಹಾಂ, ಅಭಿಮಾನಿಗಳ ಒಡೆಯ ಅಂತೇಳಿ. ಹಾಂ, ಇದಕ್ಕೆ ಏನಂತ ಹೆಸರು ಐತೇನೆ? ಇದು ಬೊಬ್ಲಾದಿ ಸರ್ಜಾನ, ಬೊಬ್ಲಾದಿ ಸರ್ಜಾ ಅಂತೇಳಿ. ಹಾಂ, ಇದು ನೋಡಿ ಸುತ್ತಮುತ್ತ ಹಳ್ಳಿ ಒಳಗಂದ್ರೆ ಫೇಮಸ್ ಅನ್ನ. ಫೇಮಸ್ ಐತೆ ಅಂತ ನೋಡ್ಬೋದು ಜನರು. ಈಗ ಯಾವ ರೀತಿ ಎಲ್ಲ ವೀಕ್ಷಕರು ಬಂದಾರು, ಎಷ್ಟು ಜನ ಅದಾರ ನೋಡ್ಬೋದು ನೀವು. ಇದನ್ನ ನೋಡಕ್ಕೆ ಪ್ರತಿನಿತ್ಯ ಇಟ್ಟು ದಿನ ಬರ್ತಾರೆ, ಇಲ್ಲೆಲ್ಲ ಜನ ಬರ್ತಾರೆ. ಇಲ್ಲಿ ಬಬ್ಲಾದಿಗೆ ಹೋಗೋದ್ ಮುಂದೆ ಎಲ್ಲ ಜನರು ಬಂದು ಇಲ್ಲಿ ನೋಡಿ ಹೋಗ್ತಾರ್ರಿ. ಇದೊಂದು ಪ್ರವಾಸಿ ಸ್ಥಾನ ಆಗೈತ್ರಿ ಅವ್ರಿಗೆ ನೋಡಿ ಹೋಗಕ್ಕೆ. ನೋಡ್ಬೋದು ನೀವು ಎಷ್ಟು ಜನ ಅದಾರ ಅನ್ನೋದು. ಈಗ ನೀವು ರೇಸ್ ಮೈದಾನಕ್ಕೆ ಕರ್ಕೊಂಡು ಹೊಂಟಿರ್ತಾರಲ್ಲ ಸರ್ಜಾನ್ರಿ, ಅವಾಗ ನಿಮ್ಮ ಜನಸಮೂಹ ನೋಡಿ ನಿಮಗೇನು ಅನಿಸ್ತೈತ್ರಿ? ಹಂಗೆ ಜನರೆಲ್ಲ ಅದನ್ನು ಹೋಗ್ಬೇಕಾದ್ರೆ ನಾವು 3ರಿಂದ ಒಂದು 50-60 ಜನ ಹುಡುಗರು ಬರ್ತಾವ್ರಿ. 50-60 ಜನ ಕೆಲಸ ಇದ್ರು ಅವತ್ತದ ಹೊಂಟೈತೆ ಅಂದ್ರೆ ಅವ್ರ ಕೆಲಸ ಹಿಂದೆ ನ್ಯೂಸ್ ಮುಗಿಸ್ಕೋತಾರೋ, ಇಲ್ಲ ಮುಂಜಾನೆ ಜಲ್ದಿ ಮುಗಿಸ್ಕೋತಾರೋ, ಇಲ್ಲ ಕೆಲಸ ಮುಗಿಲಿಕ್ಕಂದ್ರೂ ಅದು ಹೊಂಟೈತೆ ಅಂದ್ರೆ ಅವ್ರಿಗೆ ಅಷ್ಟು ಅದಕ್ಕೆ ಬರೋ ಜೋಡಿ ಅದ್ರ ಜೊತೆ ಬರೋದೊಂದು ಪ್ರೀತಿ. ಒಂದು 50ರಿಂದ 60 ಜನ ಹುಡುಗರು ಕಂಪಲ್ಸರಿ ಅವರೇ ಬಂದು ನಮ್ಗಿಂತ ಮೊದಲು ಇಲ್ಲಿ ಬಂದು ಅದನ್ನು ತೊಳೆದು ಅದನ್ನೆಲ್ಲ ರೆಡಿ ಮಾಡಿ ನಮಗೆ ಫೋನ್ ಹಚ್ತಾರೆ, ಬರ್ರಿ ಹೋಗೋಣ ಅಂತೇಳಿ. ಅದ್ರ ಮೇಲೂ ಪ್ರೀತಿ. ಮತ್ತಿನ್ನು ಕೆಲವು ಜನ ಏನೈತಿ ಅವ್ರ ಸ್ವಂತ ಗಾಡಿಗಳು ತೊಗೊಂಬರ್ತಾರೆ, ಅವ್ರ ಕಾರ್ ಮಾಡ್ಕೊಂಡು ಗಾಡಿ ಮಾಡ್ಕೊಂಡು ಅದು ನೋಡಕ್ಕೆ. ಹೊರಗಿನವ್ರಿಗೆ ಐತಿ, ಹೊರಗಿನವ್ರದ್ದು ಹೊರಗಿನ ಜನ ಬರ್ತಾರೆ, ಅದು ಬೇರೆ. ನಮ್ಮ ಊರವ್ರ ಒಂದು 50ರಿಂದ 60 ಜನ ಹುಡುಗರು. 50ರಿಂದ 60 ಜನ ಅವ್ರ ಸ್ವತಃ ಅವ್ರ ನಮ್ದು ಅನ್ನುವಂಗೆ ಸುಮ್ಮನೆ ನಾವು ಇರ್ತೀವಿ ಹೆಸರಿಗೆ ಅಷ್ಟೇ ನಾವು ಮಾಲಕ್ರೆ, ಬಟ್ ಅವರೆಲ್ಲ ಅದನ್ನ ಇದನ್ನ ಮಾಡೋರ, ಅವರೆಲ್ಲ ಇದು ಮಾಡ್ತಾರೆ. ನಿಮ್ಮ ಜೋಡಿ ಬಂದೆಲ್ಲ ಅಲ್ಲಿ ಹೋಗಿ ತೊಗೊಂಬರತಕ್ಕನು ಅವ್ರ ಅದ್ರ ಜೊತೆ ಕಡೆ ರೇಸ್ ಮಾಡಿರಿ. ಮಾಲಿಂಗ್ಪುರ್ ಮಾಡಿರಿ, ಮುಧೋಳ ಮಾಡಿರಿ, ಎಲ್ಲಾ ಕಡೆ ಮಾಡಿರಿ. ಹಲವಾರು ಥರ ರೇಸ್ ಮಾಡಿರಿ ನೀವು. ಇದ್ರೊಳಗೆ ನಿಮಗೆ ಯಾವ್ದು ರೋಮಾಂಚನ ಅನ್ಸಿತ್ರಿ? ಇದ್ರೊಳಗೆ ನಮ್ಗೆ ಅದು ಎಲ್ಲ ಕಡೆ ಅಂತೂ ತಾಲೂಕು ಎಲ್ಲ ಕಡೆ ಫಸ್ಟ್ ಮಾಡೈತಿ, ಎಲ್ಲ ಕಡೆ ಜಗ್ಗೈತಿ ಡಾಂಬರ ಮಣ್ಣ. ನಮಗೆ ಪರ್ಸ್ನಲಿ ಅದು, ನನಗೆ ಪರ್ಸ್ನಲಿ ಅದು ಒಂದು ಕಡೆ ಜಗ್ಗಿದ್ ಖುಷಿ ಆಗಿದ್ದಂದ್ರೆ ಸುದ್ದಿ ಹೂಡಿದ್ವಿ ಅವತ್ತು ಕತ್ತಲ್ದಾಗ ಹೂಡಿದ್ವಿ. ಅಲ್ಲಿ ಅದು ಏನು ಅಂದ್ರೆ ಅದು ಟಾಪ್ನಾಗ ಇದ್ದಾಗ ಪ್ರೈಸ್ ಆಗಲಿಲ್ಲ. ಅಂದ್ರೆ ಕತ್ತಲ್ ಹೂಡಿದ್ವಿ ಅವತ್ತು, ಏನೋ ಸಮಸ್ಯೆ ಆಗಿ ಅದು 10-15 ಪ್ರೈಸ್ ಇದ್ದು, ಅದರ ಒಂದು ಪ್ರೈಸ್ ಆಗಲಿಲ್ಲ. ಅದಾದ ಮರುದಿವಸ ಮುದೋಳಕ್ಕೆ ಫಸ್ಟ್ ಮಾಡಿತ್ತು. ನನಗೆ ಅಲ್ಲಿ ಅದು ಪರ್ಸ್ನಲಿ ಖುಷಿ ಅನಿಸಿದ್ದ. ಅದಂದ್ರೆ ಅದಕ್ಕೆ ಯಾವ ಟೈಮ್ನಾಗೂ ಅದಕ್ಕೆ ತಾಕತ್ತೈತಿ, ಅದು ಮಾಡ್ತೈತಿ. ಈ ಕಣ ಹೋದ್ರು ನೆಕ್ಸ್ಟ್ ಅದರಿಂದ ನಾವು ನೆಕ್ಸ್ಟ್ ಕಣ ಫಸ್ಟ್ ಮಾಡ್ತೀವಿ ಅನ್ನೋದು ಕಾನ್ಫಿಡೆನ್ಸ್ ನಮ್ಗೆ ಧೈರ್ಯ ಐತಿ. ಟಾಪ್ ಇದ್ದಾಗ ಫಸ್ಟ್ ಏನೂ ನಂಬರ್ ಆಗಲಿಲ್ಲ, ಫುಲ್ ಟಾಪ್ ಅದು ಎಲ್ಲ ಕಡೆ ಫಸ್ಟ್ ಮಾಡಿತ್ತು. ಅವತ್ತು ಕತ್ತಲ್ದಾಗ ಹುಡಿದ್ರ ಸಲುವಾಗಿ ನಮ್ದು ಅದೇನು ನಂಬರ್ ಮಾಡಲಿಲ್ಲ. ಅವತ್ತು ಒಂದು ಸ್ವಲ್ಪ ನಮ್ಗೆ ಬೇರೆ ಐತ್ನವ್ರು ಇದನ್ನ ಮಾಡಿದ್ರೆ ಅವತ್ತು ನಮಗೆ ಮನ್ಸಿಗೆ ನೋವು ಅನ್ಸಿತ್ತು. ಅದು ಬಂದು ನೆಕ್ಸ್ಟ್ ಕಣನ ಎಲ್ಲ ಅಲ್ಲಿ ಫಸ್ಟ್ ಅದು ಎತ್ಕೊಂಡು ದಾಟಿ ಎಲ್ಲ ಎತ್ಕೊಂಡು ದಾಟಿ ಫಸ್ಟ್ ಮಾಡಿತ್ತು. ಫಸ್ಟ್ ಮಾಡಿತ್ತು, ಅದು ನಮಗೆ ಖುಷಿ ಅನಿಸ್ತು. ಅದು ಸಾಕಷ್ಟು ಕಣ ಫಸ್ಟ್ ಮಾಡೈತಿ. ನಮಗೆ ಪರ್ಸ್ನಲಿ ಖುಷಿ ಅನಿಸಿದ್ದಂದ್ರೆ ಸಂಶೋಧಿ ಮುಗಿದು ನೆಕ್ಸ್ಟ್ ಕಣ ಮುದೋಳು. ಈಗ ನೀವು ರೇಸಿಗೆ ಹೋಗಿರ್ತಾರಲ್ಲ, ಅವಾಗ ಹೆಂಗೆ ತಯಾರಿ ಮಾಡ್ತೀರಿ ಅದನ್ನು? ಅವಾಗ ಏನು ನಾರ್ಮಲ್ ಆಗಿ ಮೈ ತೊಳಿತೀವಿ, ಗಾಡಿಗೆ ಗಾಡೆಲ್ಲ ಹಾಕ್ತೀವಿ, ಹಗ್ಗ ಹಚ್ತೀವಿ, ಸ್ವಲ್ಪ ಪೂಜೆ ಗೀಜೆ ಕುಂಕುಮ ಕೊರಿತೀವಿ, ಭಂಡಾರ, ದೇವ್ರ ಪ್ರಸಾದ ತೊಗೊಂಬರ್ತೀವಿ, ಗುಡಿನ ಸದಾಶಿವಮೂರ್ತಿ ಅಂದ ಹಚ್ತೀವಿ. ಹಾಂ, ಅದು ಅಷ್ಟು ಮಾಡಿ ರೆಡಿ ಮಾಡಿ ಇಲ್ಲಿ ಬಿಟ್ಟಿವಿ ಅಂದ್ರೆ ಓಡಿ ಹೋಗಿ ತಾನ ಗಾಡಿ ಆಗಿಬಿಡ್ತೈತೆ. ಅಲ್ಲಿ ರೆಡಿ ಮಾಡಿ ಬಿಡೋ ತನಕ ಹಿಂಗೆ ಇರ್ತೈತಿ, ನಾರ್ಮಲ್ ಆಗಿ ಹೆಂಗೆ ಐತಿ ಹಿಂಗೆ ಇರ್ತೈತಿ. ಇಲ್ಲಿ ರೆಡಿ ಮಾಡಿ ಬಿಟ್ಟು ಗಾಡಿ ಐತಿ ಅಂದ್ರೆ ಹೋಗಿ ಬರೋ ಮಟ್ಟ ಅದನ್ನು ಹಿಡಿದ ಅದಕ್ಕೊಂದು ಅಷ್ಟು ಕ್ರೇಜ ಬೇರೆ ಹುಮ್ಮಸ ಬಂದ್ಬಿಡ್ತೈತೆ ಅದಕ್ಕೆ ಗಾಡಿ ಐತಂದ್ರೆ. ಈ ಸದ್ಯಕ್ಕೆ ಯಾವ ದೊಡ್ಡ ಗುಣ ಯಾವಿಲ್ಲ ನೀನು? ಈಗ ಸದ್ಯಕ್ಕೆ ಏನು ಬರ್ತಾವ? ಈಗ 17ನೇ ತಾರೀಕು ಐತಿ. ಪ್ರೈಸ್ ಕಮ್ಮಿ ಐತೇನ್ರಿ ಅದು? ದೊಡ್ಡದಾರೆ. ಈಗ ಶುಕ್ರವಾರ ಶನಿವಾರ ಅದಾವ. ಅದಾವ. ಈಗ ಒಂದು ರೇಸ್ ಆಡಿ ಬಿಡ್ತಾರ, ಇದು ಮರುದಿನ ರೇಸ್ ಇತ್ರ ಹೋಗತ್ತೆ. ಮರುದಿನ ರೇಸ್ ಇದ್ರು ಹೋಗೈತಿ, ಕಂಟಿನ್ಯೂ 3-4 ದಿವಸ ರೇಸ್ ಇದ್ರು ಹೋಗೈತಿ. ಒಂದದಿಂದ 2 ರೇಸ್ ಹುಡಿದ್ರು ಜಗತೈತೆ. ನೀವು ಹೇಳಿ ಟ್ರೈ ಮಾಡಿದ್ರೆ? ನಾವು ಇನ್ನೂವರೆಗೆ ಎಲ್ಲಿ ಓಡಿಸಿಲ್ಲ, ಬಟ್ ಜಗತೈತಿ. ಅದ್ರ ಕಂಟಿನ್ಯೂ 3-4 ದಿವಸ ಗಟ್ಟಲೆ ಓಡಿಸಿವಿ. ಎಲ್ಲ ಕಡೆ ಈಗ ಕಂಟಿನ್ಯೂ 3-4 ದಿನ ಕಂಟಿನ್ಯೂ ರೇಸ್ ಐತೆ ಇದ್ರದ್ದು ಒಮ್ಮೆ. ಈಗ ನೀವು 5 ಎತ್ತುಗಳ್ದಾವ ಅಂದ್ರಲ್ಲ, ಯಾವ್ಯಾವ ತೋರ್ಸ್ ಬರಲ್ಲ ನಮ್ಗಟ್ಟ ಹಿಂದ. ಹಾಂ, ಇದು ಭೀಮ್ರಿ. ಇದು ಗಪ್ಪ ಸ್ಟಾರ್ಟ್ ಮಾಡಿದ ಎಲ್ಲಿದೆ?
ಈಗ ನೀನು ಸ್ಟಾರ್ಟ್ ಮಾಡಿದಲ್ಲ ನೀನ ಬಾಯ ನಿಲ್ಲಿ ಮುಂದೆ ಅವ ಹಂಗೆ ಮಾಡಬಲ್ಲಕ ಏನ ಯಾವ್ದಿದ ಇದು ಭೀಮ್ ರೀ ಇದನ್ನ ತೊಗೊಂಬಂದ 2 ವರ್ಷ ಆಯ್ತು. 2 ವರ್ಷ ಇದು ದೇವದುರ್ಗ ರಾಯಚೂರು ಅಂತ ದೇವದುರ್ಗಿಂತ ತಂದಿದ್ರಿ. ಹಾಂ ರೀ 2 ವರ್ಷ ಆತ 2 ವರ್ಷ ಆಯ್ತು. ಇದು ಜಗ್ಗಿ ಆಡಕ್ಕೆ ಚಲೋ ಐತಿ. ಚಲೋ ಐತೇನ್ರಿ? ಎಷ್ಟು ಪ್ರೈಸ್ ಮಾಡಿದ್ರೆ ಪ್ರೈಸ್ ಮಾಡೈತಿ. ಫಸ್ಟ್ ಅನ್ನೋಕ್ಕಿಂತನೂ ಅದು ಹಿಂದಿನ ಪ್ರಮಾಣ ಸ್ವಲ್ಪ ಇದು ಡಾಂಬ್ರೀಕರಣಕ್ಕಿಂತ ಮಣ್ಣಾಗ ಜಾಸ್ತಿ ಓಡ್ತದೆ. ಮಣ್ಣಾಗ ಜಾಸ್ತಿ ಹೊಡ್ತದೆ ಫುಲ್ ನೋಡ್ರಿ ಆಕಿನ ಭೀಮ ಬಲಾಗೈತೇನ ಕಾಣ್ತೈತೇನ ಮೇಕಟ್ನ್ಯಾಗ ಎಲ್ಲಕ್ಕಿಂತ ಪಿಂಡ್ ಐತ್ರಿ. ಪಿಂಡ್ ಐತ್ರಿ ಅದ 3 ತಿಂಗಳು ಆತೇನ್ರಿ ಇದು? ಈಗ ತೊಗೊಂಬಂದು 3 ತಿಂಗಳಾಯ್ತು. ಇದು ಮಂದೇವಾಲ ಇತ್ತು ಗುಲ್ಬರ್ಗ ಅಂತ ಮಂದೇವಾಲ್ರಿ ಇದು. ಮಂದೇವಾಲ ಗುಲ್ಬರ್ಗದಿಂದ ತಂದ್ರೇನು? ಗುಲ್ಬರ್ಗದಿಂದ ಗುಲ್ಬರ್ಗದಿಂದ ತಂದಿವ್ರಿ. ಗುಲ್ಬರ್ಗದಿಂದ ಈಚೆ ಕಡೆ ಒಂದು ಗುಲ್ಬರ್ಗ ಈಚೆ ಕಡೆ ಒಂದು 20 ಕಿಲೋಮೀಟರ್ ಮಂದೇವಾಲ ಹತ್ರ ಈಗ ತೊಗೊಂಬಂದು 3 ತಿಂಗಳಾಯ್ತು. ಅದಕ್ಕೆ 2 ಲಕ್ಷ ಕೊಟ್ಟು ತೊಗೊಂಡ್ವಿ. 2 ಲಕ್ಷ ಕೊಡ್ತಂದ್ರಿ. ಇದ್ರ ಹೆಸರು ಏನ್ರಿ? ಇದ್ರ ಹೆಸರು ಹಿಂದೂಸ್ತಾನ್. ನಾವು ಮೊದಲು ಇದಕ್ಕಿಂತ ಮೊದಲು 18 ಲಕ್ಷ ಕೊಟ್ಟಿದ್ವಲ್ರಿ. ಅದು ನೋಡಕ್ಕೆ ಇದೇ ಥರ ಇತ್ತು. ಅದಕ್ಕೆ ಅದರ ಹೆಸರು ಇದಕ್ಕೆ ಹಿಂದೂಸ್ತಾನ್. ಅದು 18 ಲಕ್ಷದ ನಿಮ್ಮ ಮೊದಲ ಸರ್ಜಾನ್ ಜೋಡಿ ಇದ್ದು ನಮ್ದಾರ ಹಿಂದೂಸ್ತಾನ್ ಅಂತ ಹೇಳ್ತಿರ್ಲಿ. ಈಗ ಎಲ್ಲ ಐತ್ರಿ ಅದು ಹಿಂದೂಸ್ತಾನ್? ಅಲ್ಲೇ ಇದ್ರಾಗ ಐತ್ರಿ ಇಟ್ನಾಳದಾಗ ಐತ್ರಿ. ಇದು ರಾಮ್ರಿ. ಇದು ರಾಮನ್ರಿ. ಇದು ರಾಮ್ರಿ. ಇದು ತಾಳಿಕೋಟಿ ಅಂತ ಬಳಗ ನೋಡಿದ್ರಿ. ಇದು ಇದನ್ನ ತೊಗೊಂಬಂದ ಈಗ 1 ವರ್ಷ ಆಯ್ತು. ಈಗ 1 ವರ್ಷ ಇದು ನಂಬರ್ ಪ್ರೈಸ್ ಮಾಡಿದ್ರಿ. ಪ್ರೈಸ್ ಮಾಡೈತಿ. ಅದು ಇದೇನೈತ್ರಿ ಈಗ ತೊಗೊಂಬಂದು 1 ತಿಂಗಳು ಆಯ್ತು. ಇದನ್ನ ಈಗ ಬಂದು 1 ತಿಂಗಳು ಆತನ್ರಿ? 1 ತಿಂಗಳು ಆತ್ರಿ. ಇಲ್ಲೇ ಇದು ಉಪ್ಪಲ್ದಿನಿ ಮಮದಾಪುರದ್ದು ರೀ. ಹಾಂ ರೀ. ಈಗ ತೊಗೊಂಬಂದು 1 ತಿಂಗಳು ಆಯ್ತು. ಅದನ್ನ ಎಷ್ಟು ಈಗ 4 ಐತ್ರಿ. ಇದು ಇದಕ್ಕೆ 2,10,000 ಕೊಡ್ತೊಂಬ. 2,10,000 ಕೊಡ್ತೊಂಬ. ಹಾಂ. ಇದು ಇನ್ನ ಸ್ವಲ್ಪ ಮೇಯಿಸಿ ಆಮೇಲೆ ಹಾಕೋದ್ರಿ. ಇದನ್ನ ರೆಸಿಗೆ ಸ್ವಲ್ಪ ಹೊಲ್ದಾಗೆಲ್ಲ ಇದನ್ನ ಮಾಡಿ ಒಳಗಿಸಿ ಆಮೇಲೆ ಇದನ್ನ ಹೋರಿ ಐತೇನ ಇದು? ಈಗ ಹೋರಿ ಐತ್ರಿ. 4 ಐತ್ರಿ. ಹೋರಿ 4 ನಡೀತೈತೇನ? ನಡೀತೈತ್ರಿ. ಸ್ವಲ್ಪ ಅವಕ್ಕೆ ಹೊಲ್ದಾಗ ಈಗ ಟ್ರೈನಿಂಗ್ ಕೊಟ್ರೆ ಹಾಕಿದ್ರೆ ಸ್ವಲ್ಪ ಗಟ್ಟಿಮುಟ್ಟಾಗಿ ಜಗ್ತಾವ. ಸ್ವಲ್ಪ ಇನ್ನೂ ಮೇದ್ ತಾಕತ್ತು ಆಗ್ಬೇಕಲ್ಲ. ತಿನ್ಬೇಕು. ತಾಕತ್ತಾದ್ಮೇಲೆ ಈಗ ಸರ್ಜಾನ ಅಭಿಮಾನಿ ಮಾತಾಡ್ತಾರೆ. ಹೆಂಗೆ ಇವ್ರ ಕ್ರೇಜ್ ಬತ್ರು ಇವರಿಂದ ಎಲ್ಲ ಹೇಳ್ತಾರೆ. ಬರ್ರಿ ಹೋಗೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮ್ಮ ಹೆಸರು ಪವನ್ ಹಿರೇಮಠ ಅಂತ. ಇದೇ ಬಬಲಾದಿ ಗ್ರಾಮದವರು. ಸರ್ಜಾ ಮೇಲೆ ಅಭಿಮಾನಿ ಯಾವಾಗಿಂದ ಅಂದ್ರೆ ಮುದೋಳ್ಕನದಿಂದ. ಮುದೋಳದಲ್ಲಿ ಏನಾಯ್ತಂದ್ರೆ ಫಸ್ಟ್ನೇ ದಿನ ಹುಡಿದೀವು, ಏನೂ ಆಗಲಿಲ್ಲ. ಪ್ರೈಸು ಗೆರಿ ಆಗಲಿಲ್ಲ ರೀ ಅವತ್ತು. 2ನೇ ದಿನ ರೀ ಎಂಟ್ರಿ ಕೊಟ್ಟಿವ್ರಿ. ಏನಾಕೈತಿ ಆಗಲಿ. 1ನೇ ದಿನ ಫಸ್ಟ್ನೇ ದಿನ ಹುಡಿದೀವು. ಮರುದಿನ ಹುಡುದು ಬೇಡ ಅಂದ್ರೆ ಗೌಡ್ರು. ಆಮೇಲೆ ಹುಡೇ ಬಿಡು ಏನಾಕೈತಿ ನೋಡು ಅಂದ್ರೆ ಅವತ್ತು ಮಾತು ಫಸ್ಟ್ ಮಾಡಿ ತೋರಿಸ್ತೀರಿ. ವಾಪಸ್ ಇದನ್ನ ನೋಡಾಕ ಹೋಗೋದು ಯಾಕಂದ್ರೆ ರೀ ಕೊಳ್ಳ ಕಟ್ಸ ಕನ್ನದಾಗ ಹೂಡಾಕ್ ಹೋದಾಗ 1ನೇ ಸಲ ಅಂತೂ ಎಂದೂ ಕೊಳ್ಳ ಕಟ್ಸೋದಿಲ್ಲ ರೀ. ಒಬ್ಬರ ಮ್ಯಾಲ ಜಿಗಿದು ಅಲ್ಲಿ ಹೋದ್ರೆ ಅದ್ರ ಗರ್ಜನೆನೇ ಬೇರೆ ಇರ್ತದೆ. ಬೇರೆನೇ ಇರ್ತೈತ್ರಿ. ಬಂದು ನೋಡ್ಬೇಕ್ರಿ. ಒಬ್ಬರನ್ನ ಯಾರು ಒಟ್ಟು ಕೊಳ್ಳ ಕಟ್ಸೋಳಾಗ ಒಂದು 50 ಮಂದಿ ಅದನ್ನ ತಡ್ದು ಹಿಡಿಬೇಕ್ರಿ. ಇಲ್ಲಿಕಂದ್ರ ಕೊಳ್ಳ ಕಟ್ಸೋಲ್ಲ. ಬರೀ ಎಲ್ಲಾರ ಮೇಲೆ ಅಂತರ ಜಿಗಿದು ದಾಳಿ ಮಾಡಕ್ ಹೋಗತ್ರಿ. ಕೊಳ್ಳ ಕಟ್ಟಿ ಮ್ಯಾಲ ಬಿಟ್ರ ಆಶೆಪತ್ ದಾದಾ ಅದಾರಿ ಅದ್ರ ಡ್ರೈವರ್ ತಳ ಹಿಡಿದು ಓಡಾಕತ್ರ ದಾಂಡಿತನ ಓಡ್ತಾರ. ಯಾರಿಗ ಆಕೈತಿ ಹೇಳ್ರಿ 2 ನಿಮಿಷನಾಗ 2 ಕಿಲೋಮೀಟರ್ ಕೊಳ್ಳೋದು ಎಲ್ಲಾರು ನಾವು ಹಾಕಿವ್ರಿ. ಪ್ರತಿ ಒಂದ್ಸಲ ಹೋದಾಗ ಅದನ್ನ ಹಿಡಿದು ಕೊಳ್ಳ ಕಟ್ತೀವ್ರಿ. ನಮ್ಮೂರ್ ಗೌಡ್ರು ಒಟ್ಟ ಬಬಲಾದಿ ಗ್ರಾಮದ ಸಮಸ್ತ ಹುಡುಗರು ಏನದಾರ್ರಿ ಪ್ರತಿಯೊಬ್ರು ಎಲ್ಲಾರು ಅದನ್ನ ಹಿಡ್ದಾಗ ಅದನ್ನ ಸಮಾಧಾನಕ್ಕೆ ನಿಂತು ಆಮೇಲೆ ಹೆಗಲಿಟ್ಟು ಏನ್ ನಗ ಇಟ್ಟು ಬಿಟ್ಟಿವ್ರಿ ಆಗ ಹೋಗೈತ್ರಿ. ಅಷ್ಟು ಇದಕ್ಕೆ ಅನ್ಕತನ ಅದ ದಾಳಿ ಮಾಡೋದ್ ದನಿಗೆ ಮಾಡ್ತೈತ್ರಿ. ಈಗ ನಾ ಇಷ್ಟೆಲ್ಲ ಡೇಂಜರ್ ಐತಿರದ ಕೊಳ್ಳ ಕಟ್ಟು ಬಂದು 50 ಮಂದಿ ಹೇಳ್ರಿ ಅಣ್ಣ ಅದ. ಇದ್ ಹೆಂಗ್ ಸಂಭಾಳ್ತೀರಿ ನೀವು? ಸಂಭಾಳ ಮಾಡ್ತೀರಿ? ಅಣ್ಣಗಳು ಬೇರೆ ಕಟ್ಟಾಕ ಇಲ್ಲಿ ಪರ್ಸನ್ ಆಗ್ತದಾರನ ಇವ್ರು ಅದು ಎಟ್ಟ ಕಡ್ಲಾನ ಎಟ್ಟ ಇದು ಮಾಡ್ಲಿ ಎಲ್ಲಾರು ಹಿಂದ್ ಹಂಗ್ ಸೇರ್ತಾರ್ರಿ. ಅವ್ರ ಮಾತ್ರ ಹಿಂಗ್ ಸರಿ ಅಲ್ಲ. ಒಟ್ಟ ಹಿಂಗ್ ಸರಿಯಾಗಿಲ್ಲ ಅಣ್ಣ. ಒಟ್ಟ ಕಟ್ಟ ಬಿಡ್ತಾನೆ ಅಣ್ಣ. ಹುಡುಗರು ಒಟ್ಟು ಬಂದ್ ಹುಡುಗರು ಹಿಂಗ್ ಸರಿಯಾನ ಉಳ್ಕಾದಾರ ಅನ್ಸ್ತಾರ. ಇದ್ರ ಬಂದ್ ಹುಡುಗರು ಮತ್ ಕಟ್ಟಬೇಕು ಹೊಡೆಯಬೇಕು ಅನ್ನೋ ಹಠ ಐತೆನ ಇದನ್ನ ಹೊಡ್ತಾರ. ಈ ಫುಲ್ ನಿಮಗ್ ಯಾವ್ದ ಹೆಚ್ಚ ಇದು ತ್ರಾಸ ಮಾಡಿದ್ರಿ ಕಟ್ಟಾಕತ್ತಿ? ಕಟ್ಟಾಕತ್ತೇಳಿ ಮುದೋಳ ಮೈದಾನ ಓಪನ್ ಮೈದಾನ ಭಾಳ ತ್ರಾಸ ಮಾಡ್ತೇನೆ. ಅಂದ್ರ ನೀವು ಓಪನ್ ಮೈದಾನ ಹೆಂಗಿನ ಇದು ಎಲ್ಲಾ ಅಲಾವ್ ಇರ್ತೈತೆ. ಜರ್ಸಿ ಓಪನ್ ಎಲ್ಲಾ ಅಲಾವ್ ಇರ್ತೈತೆ. ಎಲ್ಲಾ ಅಲಾವ್ ಇರ್ತೈತೆ. ಎಲ್ಲಾ ತರ ಇವತ್ತು ಯಾವ ಬೇಕಾದ್ರೆ ಹುಡಿದ್ರು ಎಲ್ಲ 2 ಸಲ ಹುಡಿದೈತೆ. 2 ಸಲ ಹುಡ್ರು ನಡಿದೈತೇನ ಓಪನ್ ಮೈದಾನದಾಗ 2 ಸಲ ರೀ. ಈ ಬೇರೆ ಮೈದಾನದಾಗ ಅದೆಲ್ಲ ಒಂದೇ ಸಲ ಮತ್ ವಾಪಸ್ ರೀ ಎಂಟ್ರಿ ಇರಂಗಿಲ್ಲ. ಓಪನ್ ಮೈದಾನದಾಗ 2 ಸಲ ಬೇಕಾರೆ ಹುಡ್ಬೋದು ನೀವು. ಯಾವ ಬೇಕಾರೆ ಎತ್ತ ತಂದು ಹುಡ್ಬೋದು. ಜರ್ಸಿ ಇರ್ಲಿ ಜವಾರಿ ಇರ್ಲಿ ಯಾವ್ದು ಬೇಕಾರೆ. ಫಸ್ಟ್ನೇ ಸಲ ಆಗಿದ್ದಿಲ್ಲ ನಮ್ದು. ಮರುದಿವ್ಸ ನಮ್ ಗೌಡ್ರು ಹೂಡಬೇಕಂತಂದ್ರು ಅಂತೇಳಿ ಹೂಡಿ ಹೆಟ ತೊಟ್ಟನ ಹುಡಿದೇನ ಫಸ್ಟ್ ಮಾಡಿದ್ದಾನೆ. ಅವಾಗ ಫಸ್ಟ್ನೇ ದಿನ ಕಾಡಿದ್ದಿಲ್ಲ. 2ನೇ ದಿವಸ ಒಂದ್ ಮಿನಿಮಮ್ ಇಲ್ಲ ಅಂದ್ರೆ ಒಂದು ಅರ್ಧ ತಾಸು ಕಾಡಿತೇನೆ. ಅವತ್ತು ಯಾವ ಜೋಡಿ ಹೊಳಿತೇನೆ ಅದು? ಅವತ್ತು ಮಾಲಕರು ಮತ್ತು ಅಭಿಮಾನಿ ಬಳಗಕ್ಕೆ ಸರ್ಜಾನ ಬಗ್ಗೆ ವೀಕ್ಷಕರಿಗೆ ತಿಳಿಸಿಕೊಟ್ಟ ಹೃದಯಪೂರ್ವಕವಾದ ಧನ್ಯವಾದ. #ಪಬ್ಲಿಕ್